ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಧು ಬಿ ಸೂದನ್, ಪ್ರೇರಣಾ ಅಕಾಡೆಮಿ ಕಡೆಯಿಂದ ಎಲ್ಲರಿಗೂ ಪ್ರೇರಣಾ ಅಕಾಡೆಮಿಗೆ ಆಧಾರದ ಸ್ವಾಗತವನ್ನು ಬಯಸುತ್ತಾ, ಈ ಒಂದು ದಿನ ನಮ್ಮ ವಿಜ್ಞಾನ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಮಾಡಿದಂತಹ ಥಾಮಸ್ ಆಲ್ವಾ ಎಡಿಸನ್, ಆ್ಯಕ್ಚುಲಿ ಇವರು ನಮಗೆ ಕತ್ತಲಲ್ಲಿ ಬೆಳಕನ್ನು ತೋರಿಸಿದಂತಹ ಮಹಾನ್ ವಿಜ್ಞಾನಿ ಅಂತ ಹೇಳಿದ್ರು ಹೇಳ್ಬೋದು. ಅಂದರೆ ಇವತ್ತೆಲ್ಲ ನಾವು ರಾತ್ರಿ ಹೊತ್ತೆಲ್ಲ ಬೆಳಕು ಕಾಣ್ತಾ ಇದ್ದೀವಿ ಮನೆಗಳಿಗೆ, ಅಂದರೆ ಇವರೊಬ್ಬ ಕಾರಣ. ಏನು, ಇವರು ಕಂಡುಹಿಡಿದಂಥ ಒಂದು ಸಾಧನ ಎಲೆಕ್ಟ್ರಿಕ್ ಬಲ್ಬ್ ಒಂದು ಇರೋದ್ರಿಂದನೇ ನಾವು ಇವತ್ತು ರಾತ್ರಿ ಹೊತ್ತೆಲ್ಲ ಆರಾಮಾಗಿ ಬೆಳಕನ್ನು ಕಾಣ್ತಾ ಇದ್ದೀವಿ. ಅಂಥ ಒಬ್ಬ ಮಹಾನ್ ವ್ಯಕ್ತಿಯ ಹಿನ್ನೆಲೆಯ ಬಗ್ಗೆ ಒಂದು ಚಿಂತನೆಯನ್ನು ನೆನೆಸ್ಕೊಳ್ಳುತ್ತಾ ನಾವು ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಅವ್ರು ಹೇಳಿದ್ದಾರೆ, ಐ ಹ್ಯಾವ್ ಜಸ್ಟ್ ಫೌಂಡ್ 10,000 ways ದಟ್ ವಾಂಟ್ ವರ್ಕ್. ಅಂದರೆ ಇವರು ವಿದ್ಯುತ್ ಬಲ್ಬ್ ಕಂಡುಹಿಡಬೇಕಾದ್ರೆ ಸುಮಾರು ಸಲ ಅದನ್ನು ಬದಲಾವಣೆಗಳು ಮಾಡ್ಕೊಂಡು ಬಂದಿದ್ದೀನಿ ವಿನಃ ಅದರಲ್ಲಿ ನಾನು ಸೋತಿಲ್ಲ. ಅಂದರೆ ನಾವು ಸಹ ಜೀವನದಲ್ಲಿ ಏನೋ ಒಂದು ಮಾಡೋಕ್ಕೆ ಹೋದಾಗ ಅದು ಸಕ್ಸಸ್ ಆಗಿದೆ, ಅಯ್ಯೋ ನಾವು ಸೋತ್ಬಿಟ್ಟಿವಿ ಅಂತ ಮನಸ್ಸು ಕೊರಗೋದು ಬೇಡ. ಅದನ್ನು ಡಿಫ್ರೆಂಟ್ ವೇಸಲ್ಲಿ ನಾವು ಅದನ್ನು ಥಿಂಕ್ ಮಾಡ್ತಾ, ಡಿಫ್ರೆಂಟ್ ವೇಸನ್ನು ನಾವು ಹುಡ್ಕೊಳ್ಳುತ್ತಾ ನಮ್ಮ ಸಾಧನೆಯ ಕಡೆ ನಾವು ಹೋಗೋಣ, ನಮ್ಮ ಸಾಧನೆಯನ್ನು ನಾವು ಮಾಡೋಣ ಅನ್ನೋ ಒಂದು ಭರವಸೆಯೊಂದಿಗೆ ಈ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಈ ಒಂದು ತರಗತಿಯಲ್ಲಿ ನಾನು ಸಾಮಾನ್ಯ ವಿಜ್ಞಾನ ಪ್ರಶ್ನೋತ್ತರಗಳು, ಸ್ಪೆಷಲಾಗಿ TET 2024 ಅಂದರೆ ರೀಸೆಂಟ್ ಆಗಿರ್ತಕ್ಕಂಥ ಒಂದು TET ಎಕ್ಸಾಮಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು, ಜೊತೆಗೆ ಇವು ಇನ್ನುಳಿದ ಎಕ್ಸಾಮ್ಗಳಿಗೆ ಯೂಸ್ ಆಗುವಂಥ ಒಂದು ಕ್ವಶನ್ಗಳು ತೆಗೆದುಕೊಂಡು ಈ ಒಂದು ತರಗತಿಯನ್ನು ನಿಮ್ಮೊಂದಿಗೆ ಚರ್ಚೆ ಮಾಡೋಕ್ಕೆ ಬಂದಿದ್ದೇನೆ. ದಯವಿಟ್ಟು ಎಲ್ಲರೂ ಈ ಒಂದು ಪ್ರೇರಣಾ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವ್ಯೂ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಇಲ್ಲಿ ಮೊಟ್ಟ ಮೊದಲ ಪ್ರಶ್ನೆ, ನಾನು ಇಲ್ಲಿ ತೊಗೊಂಡಿರ್ತಕ್ಕಂಥ ಪ್ರಶ್ನೆ ಒಂದಿದೆ. ಇಲ್ಲಿ ಒಬ್ಬ ವ್ಯಕ್ತಿಗೆ +2.0D ಸಾಮರ್ಥ್ಯದ ಮಸೂರದ ಅವಶ್ಯವಿದೆ, ಆ ವ್ಯಕ್ತಿಗಿರುವ ದೋಷ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಒಬ್ಬ ವ್ಯಕ್ತಿಗೆ 2.0 ಸಾಮರ್ಥ್ಯ, ಅಂದರೆ ಡಿ ಅಂದರೆ ಇದು ಸಾಮರ್ಥ್ಯ, ಒಂದು ಮಸೂರದ ಸಾಮರ್ಥ್ಯವನ್ನು ಅಳೆಯುವಂಥ ಒಂದು ಮಾಪನ ಆಗಿರ್ತಕ್ಕಂಥದ್ದು. ಆ ಒಂದು ಮಸೂರದ ಅವಶ್ಯಕತೆ ಇತ್ತಂದರೆ ಆ ವ್ಯಕ್ತಿಗೆ ಯಾವ ದೋಷ ಇದೆ ಅಂತ ನಾವು ಇಲ್ಲಿ ಐಡೆಂಟಿಫೈ ಮಾಡಬೇಕಾಗಿದೆ. ಇಲ್ಲಿ 4 ಆಪ್ಷನ್ಸ್ ನಮ್ಗೆ ಕೊಟ್ಟಿದ್ದಾರೆ. ಏನೇನು? ಸಮೀಪ ದೃಷ್ಟಿ, ದೂರದೃಷ್ಟಿ, ಪ್ರೆಸ್ ಬಯೋಫಿಯಾ, ಕಣ್ಣಿನ ಪೊರೆ ಅಂತ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ 4 ಆಪ್ಷನ್ಗಳು ನಮ್ಗೆ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಐಡೆಂಟಿಫೈ ಮಾಡಬೇಕಾಗಿದೆ. ಇದು ಯಾವುದಪ್ಪ ಸರಿಯಾದ ಉತ್ತರ ಅಂದರೆ ದೂರದೃಷ್ಟಿ. ಹೆಂಗೆ ಸರ್ ಐಡೆಂಟಿಫೈ ಮಾಡೋದಂದರೆ, ಅಲ್ಲಿ ಮಸೂರಕ್ಕೆ ಸಂಬಂಧಪಟ್ಟಂತೆ ನಮಗೆ ಐಡೆಂಟಿಫಿಕೇಷನ್ಗೆ ಸಾಧ್ಯ ಆಗ್ತದೆ. ಆ ಮಸೂರದ ಬಗ್ಗೆ, ಸಾಮರ್ಥ್ಯದ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. ಈ ಮಸೂರದ ಸಾಮರ್ಥ್ಯವನ್ನು ನಾವು P = 1/F ಸೂತ್ರದಿಂದ ನಾವು ಕಂಡುಹಿಡ್ತಾ ಇರ್ತೀವಿ. ಯಾವುದೇ ಒಂದು ಮಸೂರದ ಒಂದು ಸಾಮರ್ಥ್ಯವನ್ನು ಕಂಡುಹಿಡಬೇಕಾಗಿತ್ತಂದರೆ ಅದರ ಸಂಗಮ ದೂರವನ್ನು 1 ಸಂಗಮ ದೂರ ಅಂದರೆ 1 ಭಾಗಿಸಿದಾಗ, ಸಂಗಮ ದೂರವನ್ನು 1ರಿಂದ ಭಾಗಿಸಿದಾಗ ನಮಗೇನು ಸಿಗ್ತದೆ? ಮಸೂರದ ಸಾಮರ್ಥ್ಯ ಸಿಗ್ತದೆ. ಆ ಸಂಗಮ ದೂರ ಯಾವಾಗಲೂ SI ಮಾನ ಯಾವುದಪ್ಪ ಅಂದರೆ ಮೀಟರ್ ಆಗಿರ್ತದೆ. ಇನ್ನು ಆಗಲೇ ನಾವು ತಿಳ್ಕೊಂಡಿದ್ದಂತೆ ಮಸೂರದ ಒಂದು ಸಾಮರ್ಥ್ಯ ಏನಾಗಿದೆ? ಡಯಾಪ್ಟರ್ ಅಂತ ಕರಿತೀವಿ. ಅದು ಬಿಗ್ ಡಿ ಇಂದ ಬರ್ತಿರ್ತಾರೆ. ಅದು +2.0D ಅಂತ ಬರ್ತಿರ್ತಾಯಿಲ್ಲ, ಅದು ಮಸೂರದ ಸಾಮರ್ಥ್ಯವನ್ನು ತೋರಿಸುವಂಥ ಒಂದು ಮಾನ ಆಗಿದೆ. ಇಲ್ಲಿ ಯಾವುದೇ ಒಂದು ಮಸೂರದ ಸಾಮರ್ಥ್ಯ ನಾವು ತಿಳ್ಕೊಬೇಕಾಗಿತ್ತಂದರೆ ಆ ಮಸೂರ ಸಂಗಮ ದೂರ ನಮಗೆ ಗೊತ್ತಿತ್ತಂದರೆ ನಾವು ಈಸಿಯಾಗಿ ಆ ಮಸೂರದ ಏನನ್ನು ಕಂಡುಹಿಡಿಯಬಹುದಾಗಿದೆ? ಸಾಮರ್ಥ್ಯವನ್ನು ಕಂಡುಹಿಡಿಯಬಹುದಾಗಿದೆ. ಸಾಮರ್ಥ್ಯ ಅಂದರೆ ಅದು ಎಷ್ಟು, ಫಾರ್ ಎಕ್ಸಾಂಪಲ್ ಪಿನ ಮಸೂರ ಆದರೆ ಎಷ್ಟು ಅದನ್ನು ಕೇಂದ್ರೀಕರಿಸ್ತದೆ, ನಿಮ್ಮ ಮಸೂರದ ಎಷ್ಟು ವಿಕೇಂದ್ರೀಕರಿಸ್ತದೆ ಬೆಳಕಿನ ಕಿರಣಗಳನ್ನು ಅನ್ನೋದಂತಂದು ನಮಗೆ ಅಲ್ಲಿ ಐಡೆಂಟಿಫಿಕೇಷನ್ಗೆ ಸಾಧ್ಯ ಆಗ್ತದೆ. ಇಲ್ಲಿ +D ಅಂದರೆ ಪಿನ ಮಸೂರ ಮತ್ತು ನಿಮ್ಮ ಮಸೂರ ಅಂತ ನಾವೇನು ಕರಿತೀವಿ, ಕಾನ್ವೆಕ್ಸ್ ಲೆನ್ಸ್ ಮತ್ತು ಕಾನ್ಕೇವ್ ಲೆನ್ಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಇಲ್ಲಿ +D ಬಂದಿತ್ತಂದರೆ ಅದು ಪಿನ ಮಸೂರ ಆಗಿರುತ್ತೆ, -D ಇತ್ತಂದರೆ ಅದು ನಿಮ್ನ ಮಸೂರ ಆಗಿರುತ್ತೆ. ಇಲ್ಲಿ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು +D ಆಧಾರದ ಮೇಲೆ. ಅಂದರೆ ಆ ವ್ಯಕ್ತಿಗೆ ಯಾವ ಮಸೂರವನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಪಿನ ಮಸೂರವನ್ನು ಯೂಸ್ ಮಾಡ್ತಾ ಇದ್ದೀವಿ. ಅಲ್ಲಿ ನೋಡ್ರಲ್ಲಿ ಸಂಗಮ ದೂರ ಮತ್ತು ಡಯಾಪ್ಟರ್ಗೆ ಇರ್ತಕ್ಕಂಥ ಒಂದು ಸಂಬಂಧವನ್ನು ಸಹ ನಾವು ಆ ಸ್ಲೈಡಲ್ಲಿ ನೋಡಬಹುದಾಗಿದೆ. ಇಲ್ಲಿ 1 ಮೀಟರ್ ಒಂದು ಸಂಗಮ ದೂರ ಹೊಂದಿರತಕ್ಕಂತಹ ಮಸೂರದ ಒಂದು ಸಾಮರ್ಥ್ಯ ಎಷ್ಟಿದೆ? 1 ಡಯಾಪ್ಟರ್ ಇದೆ. ಅರ್ಧ ಮೀಟ್ರ್ ಇರತಕ್ಕಂಥದ್ದು ನಾವು ಆ ಮೇಲಿನ ಸೂತ್ರದಲ್ಲಿ ಹಾಕ್ಕೊಂಡಿದ್ದೆ, ಅದರಲ್ಲಿ /2 ಹಾಕಿದರೆ 1/2 ಅಂದರೆ 1/2 ಮೀಟ್ರ್ ಇರತಕ್ಕಂತಹ ಒಂದು ಮಸೂರದ ಸಾಮರ್ಥ್ಯನೇ ಎಷ್ಟಿದೆ ಅಂತ ನಾವು ಇಲ್ಲಿ ತಿಳ್ಕೊತ ಹೋಗ್ಬೋದಾಗಿದೆ. ಇನ್ನು ಪಿನ ಮಸೂರ ಅಂದರೆ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಆಗಲೇ ಹೇಳ್ದಂಗೆ ಈ ಕಾನ್ವೆಕ್ಸ್ ಲೆನ್ಸನ್ನು ನಾವು ಯಾರಿಗೆ ಬಳಸ್ತಾ ಇದ್ದೀವಿ? ದೂರದೃಷ್ಟಿ, ಇಂಗ್ಲೀಷಲ್ಲಿ ಹೈಪರ್ಮೆಟ್ರೋಪಿಯಾ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಹೈಪರ್ಮೆಟ್ರೋಪಿಯಾ ಅಂತ ಏನಕ್ಕೆ ದೂರದೃಷ್ಟಿಗೆ ಅಂತ ಕರಿತೀವಿ. ಈ ದೂರದೃಷ್ಟಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ನಾವು ಯಾವ ಮಸೂರವನ್ನು ಬಳಸ್ತಾ ಇದ್ದೀವಿ? ಪಿನ ಮಸೂರವನ್ನು ಬಳಸ್ತಾ ಇದ್ದೀವಿ. ಏನು ಈ ದೂರದೃಷ್ಟಿ ಅಥವಾ ಹೈಪರ್ಮೆಟ್ರೋಪಿಯಾ ಅಂದರೆ ಏನು? ಹೈಪರ್ಮೆಟ್ರೋಪಿಯಾ ಅಂದರೆ ಅಲ್ಲಿ ನಮ್ಮ ರೆಟಿನಾದ ಮೇಲೆ ಬೀಳಬೇಕು, ನಮ್ಮ ಪ್ರತಿಬಿಂಬ ಚೆನ್ನಾಗಿ ಕಾಣಿಸ್ಬೇಕಾಗಿತ್ತಂದರೆ ನಮ್ಮ ಕಣ್ಣಿನ ರೆಟಿನಾದ ಮೇಲೆ ಪ್ರತಿಬಿಂಬ ಬಿದ್ದಾಗ ಮಾತ್ರ ನಮ್ಗೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ
ಆ ರೆಟಿನಾಗಿಂತ ದೂರ ಬೀಳ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದವಪ್ಪ ಅಂದರೆ ದೂರದ ವಸ್ತುಗಳು ಚೆನ್ನಾಗಿ ಕಾಣಿಸ್ತಾ ಇರ್ತವೆ, ಸಮೀಪ ವಸ್ತುಗಳು ಚೆನ್ನಾಗಿ ಕಾಣಿಸ್ತಾ ಇರಲ್ಲ. ಆ ಒಂದು ಸಂದರ್ಭದಲ್ಲಿ ನಮಗೆ ದೂರದ ವಸ್ತುಗಳು ಚೆನ್ನಾಗಿ ಕಾಣಿಸಿ ಸಮೀಪ ಕಾಣಿಸ್ತಾ ಇಲ್ಲ ಅಂದರೆ ಅದು ಏನಾಗ್ತಾ ಇರುತ್ತೆ, ರೆಟಿನಾಯಿಂದ ದೂರ ಹೋಗ್ತಾ ಇದೆ ಪ್ರತಿಬಿಂಬ. ಹಾಗಾದರೆ ನಾವೇನು ಮಾಡಬೇಕಾಗಿದೆ, ಆ ಪ್ರತಿಬಿಂಬವನ್ನು ರೆಟಿನಾದ ಮೇಲೆ ಬೀಳಂಗೆ ಮಾಡಬೇಕು. ಬೀಳಂಗೆ ಮಾಡಬೇಕಾಗಿತ್ತು ಅಂದರೆ ಏನು ಮಾಡಬೇಕು, ಮಸೂರವನ್ನು, ಈ ಪಿನ ಮಸೂರ ಏನು ಮಾಡ್ತದೆ, ಕೇಂದ್ರೀಕರಿಸ್ತದೆ. ಈ ಕೇಂದ್ರೀಕರಿಸುವ ಮಸೂರ ಆಗಿರೋದ್ರಿಂದ ಪ್ರತಿಬಿಂಬ ಏನು ಮಾಡ್ತದೆ, ಅದು ರೆಟಿನಾದ ಮೇಲೆ ಬೀಳಂಗೆ ಮಾಡುವುದರಿಂದ ನಾವು ಈ ಒಂದು ದೂರದೃಷ್ಟಿ ಸಮಸ್ಯೆಯಿಂದ ಹೊರಬರಬಹುದು. ಅಂದರೆ ನಾವು ಪಿನ ಮಸೂರವನ್ನು ಬಳಸುವುದರಿಂದ ಈ ರೆಟಿನಾದ ಹೊರಗೆ ಬೀಳ್ತಾ ಇದ್ದಂತಹ ಒಂದು ಪ್ರತಿಬಿಂಬವು ರೆಟಿನಾದ ಮೇಲೆ ಬೀಳಂಗೆ ಅವಕಾಶ ಮಾಡಿಕೊಡುತ್ತದೆ. ಆವಾಗ ನಾವು ದೂರದೃಷ್ಟಿ ಅಥವಾ ಹೈಪರ್ಮೆಟ್ರೋಪಿಯ ಒಂದು ಸಮಸ್ಯೆಯಿಂದ ನಾವು ಹೊರಗೆ ಬರಬಹುದಾಗಿದೆ. ಇನ್ನು ಅದೇ ರೀತಿ ನಿಮ್ನ ಮಸೂರ ಅಥವಾ ಕಾನ್ಕೇವ್ ಲೆನ್ಸ್ ಅಂತ ಏನು ಕರಿತೀವಲ್ಲ, ಇಲ್ಲಿ ಇದನ್ನು ನಾವು ಎಲ್ಲಿ ಬಳಸ್ತಾ ಇದ್ದೀವಪ್ಪ ಅಂದರೆ ಸಮೀಪ ದೃಷ್ಟಿ ಅಥವಾ ಮಯೋಫಿಯಾ ಅಂತ ಏನು ಕರಿತೀವಿ. ಆ ಒಂದು ಸಮೀಪ ದೃಷ್ಟಿ ಕೊರತೆ ಅನುಭವಿಸ್ತಾ ಇರ್ತಕ್ಕಂತಹ ಒಬ್ಬ ವ್ಯಕ್ತಿಗೆ ನಾವು ನಿಮ್ನ ಮಸೂರವನ್ನು ಬಳಸ್ತೀವಿ. ಏನಾಯ್ತು ಇಲ್ಲಿ ಸೇಮ್ ಆ್ಯಸ್ ಯೂಶುವಲ್ ನಾವು ಪಿನ ಮಸೂರದಲ್ಲಿ ಚರ್ಚೆ ಮಾಡ್ದಂಗೆ ರಿವರ್ಸ್ ಪ್ರೋಸೆಸ್ ಇಲ್ಲ ಆಗ್ತಾ ಇರುತ್ತೆ. ಅಂದರೆ ಇದು ರೆಟಿನಾಗಿಂತ ಮೊದಲೇ ನಾವು ಆ ಸ್ಲೈಡಲ್ಲಿ ನೋಡ್ಬೋದಾಗಿದೆ, ಪ್ರತಿಬಿಂಬ ರೆಟಿನಾಗಿಂತ ಮೊದಲೇ ಬೀಳ್ತೈತೆ. ಹಾಗಾದರೆ ನಮಗೆ ಸಮೀಪ ವಸ್ತುಗಳು ಚೆನ್ನಾಗಿ ಕಾಣಿಸ್ತಾ ಇರ್ತವೆ, ದೂರದ ವಸ್ತುಗಳು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಆಗ ಆ ಒಂದು ನಾವು ಪ್ರತಿಬಿಂಬವನ್ನು ರೆಟಿನಾದ ಮೇಲೆ ಬೀಳಂಗೆ ಮಾಡಬೇಕಾಗಿತ್ತು ಅಂದರೆ ಏನು ಮಾಡಬೇಕು, ಅದನ್ನು ವಿಕೇಂದ್ರೀಕರಣಗೊಳಿಸಬೇಕು. ಆ ವಿಕೇಂದ್ರೀಕರಣಗೊಳಿಸುವಂತಹ ಒಂದು ಮಸೂರ ಯಾವುದಪ್ಪ ಅಂದರೆ ನಿಮ್ನ ಮಸೂರ. ಈ ನಿಮ್ನ ಮಸೂರವನ್ನು ನಾವು ಬಳಸಿದಾಗ ನಾವೇನು ಮಾಡ್ಬೋದಾಗಿದೆ, ಈ ಸಮೀಪ ದೃಷ್ಟಿ ದೋಷ ಏನಿದೆ ನೋಡಿ, ಆ ಮಯೋಫಿಯಾ ಅಂತ ಏನು ಕರಿತೀವಲ್ಲ, ಆ ಒಂದು ಸಮಸ್ಯೆಯಿಂದ ನಾವು ಹೊರಗೆ ಬರಬಹುದಾಗಿದೆ. ಇಲ್ಲಿ ನಾವು 2 ಪಾಯಿಂಟ್ಸ್ ನೆನಪಿಟ್ಕೋಬೇಕು. ಪಿನ ಮಸೂರವನ್ನು ದೂರದೃಷ್ಟಿಯಲ್ಲಿ ಬಳಸ್ತಾ ಇದ್ದೀವಿ, ನಿಮ್ನ ಮಸೂರವನ್ನು ಸಮೀಪ ದೃಷ್ಟಿಯಲ್ಲಿ ಬಳಸ್ತಾ ಇದ್ದೀವಿ. +D ಪಿನ ಮಸೂರ, -D ನಿಮ್ನ ಮಸೂರ, ಇಷ್ಟು. ಮತ್ತು F1/F = P ಸಾಮರ್ಥ್ಯವನ್ನು ಅಳೆಯುವಂಥ ಒಂದು ಸೂತ್ರ. ಅಂದರೆ ಸಾಮರ್ಥ್ಯ ಕಂಡುಹಿಡಿಯಬೇಕಾದ್ರೆ ನಾವು ಕೇಳ್ಬೋದು, ಅವರು 40 ಸೆಂಟಿಮೀಟರ್ ಇರತಕ್ಕಂತಹ ಒಂದು ಮಸೂರದ ಸಾಮರ್ಥ್ಯ ಎಷ್ಟು ಅಂತ ಕೇಳಿದಾಗ 1/40 ಈ ಸೂತ್ರವನ್ನು ಹಾಕೊಂಡು ನಾವು ಮಾಡ್ಕೋಬಹುದಾಗಿದೆ. ಈ ರೀತಿ ನೆಕ್ಸ್ಟ್ 2ನೇ ಪ್ರಶ್ನೆ ನಾವು ಇಲ್ಲಿ ತಗೊಂಡಂಥ ಇನ್ನೊಂದು ಪ್ರಶ್ನೆ ಏನಿದೆಪ್ಪ ಅಂದರೆ ವಾಹನಗಳ ಹಿನ್ನೋಟ ದರ್ಪಣದಲ್ಲಿ ಪಿನ ದರ್ಪಣ ಬಳಸಲು ಮುಖ್ಯ ಕಾರಣ. ಅಂದರೆ ವಾಹನಗಳು ನಾವು ನೋಡ್ತಾ ಇದ್ದೀವಿ, ಎಲ್ಲ ವಾಹನಗಳು ಈಗ ಬಸ್ಸು, ಕಾರು, ನಮ್ಮ ಬೈಕುಗಳು, ಇವೆಲ್ಲದರಲ್ಲಿ ನಾವು ಹಿನ್ನೋಟ ದರ್ಪಣದಲ್ಲಿ ನಾವು ಬಳಸ್ತಾ ಇದ್ದೀವಿ. ಆ ಯಾವ ದರ್ಪಣ ಅಂತ ನಾವು ಬಳಸ್ತಾ ಇದ್ದೀವಿ ಅಂದರೆ ಪಿನ ದರ್ಪಣ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಕೆಲವೊಂದು ಸಲ ಅದನ್ನು ಕೇಳ್ಬೋದು, ವಾಹನಗಳ ಹಿನ್ನೋಟ ದರ್ಪಣವಾಗಿ ಬಳಸುವ ದರ್ಪಣ ಯಾವ, ಹಿನ್ನೋಟ ದರ್ಪಣದಲ್ಲಿ ಬಳಸುವುದು ಯಾವುದು ಅಂತ ಪ್ರಶ್ನೆಗಳು ಕೇಳಿದಾಗ ಕೆಲವೊಂದು ಸ್ವಲ್ಪ ಪಿನ ದರ್ಪಣ ಆನ್ಸರ್ ಬರುವಂತಹ ಒಂದು ಪ್ರಶ್ನೆಯನ್ನು ರೈಸ್ ಮಾಡಿದ ಅನೇಕ ಸಂದರ್ಭದಲ್ಲಿ. ಬಟ್ ಇಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ, ಯಾಕೆ ಅದನ್ನು ಪಿನ ದರ್ಪಣವನ್ನು ಯಾಕೆ ಬಳಸ್ತೀವಿ ಅಂತ ಒಂದು ಪ್ರಶ್ನೆ. ಇಲ್ಲಿ ಯಾಕಂತಂದರೆ ಇಲ್ಲಿ ಪ್ರತಿಬಿಂಬಗಳು ಮಿಥ್ಯ ಮತ್ತು ನೇರವಾಗಿರ್ತವೆ. ಇಲ್ಲಿ ನಾವು ಅನ್ವಯ ಮಾಡ್ಕೊಂಡು ಬಿಟ್ಟು ಅಂದರೆ ಮಿಥ್ಯ ಮತ್ತು ನೇರವಾಗಿರ್ತವೆ, ಈ ಸಹಜವಾಗಿ ಆಗ್ಬೋದು. ಬಟ್ ಇಲ್ಲಿ 2ನೇ ಆಪ್ಷನ್ಗೆ ಹೋಗೋಣ. ದೃಷ್ಟಿ ಕ್ಷೇತ್ರ ಅಧಿಕವಾಗಿರುತ್ತೆ, ಪ್ರತಿಬಿಂಬಗಳ ಗಾತ್ರ ದೊಡ್ಡದಾಗಿರುತ್ತೆ, ಪ್ರತಿಬಿಂಬಗಳು ಸತ್ಯ ಮತ್ತು ನೇರವಾಗಿರುತ್ತವೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನಾವು C ಮತ್ತು D ಅನ್ನು ನಾವು ಕಾಮನ್ನಾಗಿ ನಾವು ತೆಗೆದುಬಿಡ್ಬೋದು. ಯಾಕಂದರೆ ಪ್ರತಿಬಿಂಬಗಳ ಗಾತ್ರ ದೊಡ್ಡದಾಗಿ ಅದು ಇಲ್ಲ. ನಾವು ವೆಹಿಕಲ್ಸಲ್ಲಿ ಇರ್ತಕ್ಕಂಥ ಮಿರರನ್ನು ಅಬ್ಸರ್ವ್ ಮಾಡಿದಾಗ ಏನು ದೊಡ್ಡದಾಗಿ ನಮ್ಗೆ ಕಾಣಿಸಲ್ಲ. ಮತ್ತು ಸತ್ಯ ಮತ್ತು ನೇರವಾಗಿರುತ್ತವೆ ಅಂದರೆ ಅದನ್ನು ನಾವು ಪರದೆ ಮೇಲೆ ಇಡೋಕ್ಕೆ ಸಾಧ್ಯ ಇಲ್ಲ. ಅವೆರಡು ಆಪ್ಷನ್ ನಾವು ತೆಗೆದುಬಿಡ್ತೀವಿ. ಇನ್ನು ಮಿಥ್ಯ ಮತ್ತು ನೇರವಾಗಿರುತ್ತವೆ, ದೃಷ್ಟಿ ಕ್ಷೇತ್ರ ಇದು ಇದೆ. ಆ ಮಿಥ್ಯ ಮತ್ತು ನೇರವಾಗಿರುತ್ತವೆ ಅಂದರೆ ನಾವು ಅಲ್ಲಿ ಏನು ಮಾಡ್ಬೋದು, ಮಿಥ್ಯ ಪ್ರತಿಬಿಂಬ ಅಂದರೆ ನಾವು ಈವನ್ ನಮ್ಮ ಸಮತಲ ದರ್ಪಣವನ್ನು ಸಹ ಬಳಸಬಹುದು. ಬಟ್ ಸಮತಲ ದರ್ಪಣವನ್ನು ಬಳಸಿದರೆ ಪಿನ ದರ್ಪಣವನ್ನು ಯಾಕೆ ಬಳಸ್ತಾ ಇದ್ದೀವಿ ಅನ್ನೋದಕ್ಕೆ A ಮತ್ತು B ಯಲ್ಲಿ ಮತ್ತೆ ನಾವು ಐಡೆಂಟಿಫೈ ಮಾಡಬೇಕಾಗಿದೆ. ಯಾಕಂದರೆ ಪಿನ ದರ್ಪಣದಲ್ಲಿ ದೃಷ್ಟಿ ಕ್ಷೇತ್ರ ಏನಾಗಿದೆ, ಅಧಿಕವಾಗಿರುತ್ತೆ. ದೃಷ್ಟಿ ಕ್ಷೇತ್ರ ಅಂದರೆ ಇದು ಪಿನ ದರ್ಪಣವನ್ನು ನಾವು ಬಳಸಿದಾಗ ಹೆಚ್ಚಿನ ಕ್ಷೇತ್ರವನ್ನು ನಾವು ನೋಡೋಕ್ಕೆ ಅವಕಾಶ ಇರ್ತದೆ. ಆದರೆ ನಾವು ಸಮತಲ ದರ್ಪಣವನ್ನು ಬಳಸಿದಾಗ ಅದು ದೃಷ್ಟಿ ಕ್ಷೇತ್ರ ಹೆಚ್ಚಿಗೆ ನಾವು ನೋಡೋಕ್ಕೆ ಸಾಧ್ಯ ಆಗಲಾರ್ದ ಒಂದು ಕಾರಣಕ್ಕಾಗಿ ನಾವು ಯಾವ ದರ್ಪಣವನ್ನು ಬಳಸ್ತಾ ಇದ್ದೀವಿ, ಇಲ್ಲಿ ಪಿನ ದರ್ಪಣವನ್ನು ಬಳಸ್ತಾ ಇದ್ದೀವಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡು ಇಲ್ಲಿ ನೋಡ್ತಾ ಇದ್ದೀವಿ. ನಾವು ಇಲ್ಲಿ ನಮ್ಮ ವಾಹನದಲ್ಲಿ ಬಳಸ್ತಾ ಇರ್ತಕ್ಕಂಥ ದರ್ಪಣ ಪಿನ ದರ್ಪಣ ಆಗಿದೆ. ಅಲ್ಲಿ ನಾವು ಆ ಒಂದು ಸ್ಲೈಡಲ್ಲಿ ನೋಡಿದಾಗ ನೋಡಿ ನಮಗೆ ಎಷ್ಟು ಕ್ಷೇತ್ರವನ್ನು ನಾವು ಕವರ್ ಆಗಿದೆ ಪಿನ ದರ್ಪಣದಲ್ಲಿ. ಅದೇ ನಾವು ಸಮತಲ ದರ್ಪಣ ಮಾಡಿದ್ದೀವಿ ಅಂದರೆ ಈ ರೀತಿ ನಮ್ಮ ಹೆಚ್ಚಿನ ಕ್ಷೇತ್ರವನ್ನು ನಾವು ವೀಕ್ಷಣೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಈ ರೀತಿ ನಮಗೆ ಹೆಚ್ಚಿನ ಕ್ಷೇತ್ರ ವೀಕ್ಷಣೆ ಮಾಡೋಕ್ಕೆ ಸಾಧ್ಯ ಆಯಿತು? ಯಾಕಂದರೆ ಇಲ್ಲಿ ಅಂಚಿನ ಕಡೆ ಏನಾಗಿದೆ ಅಂದರೆ ಪಿನ ದರ್ಪಣದಲ್ಲಿ ವಕ್ರತೆ ಹೆಚ್ಚಾಗಿದೆ. ಪಿನ ದರ್ಪಣದಲ್ಲಿ ಅಂಚಿನ ಕಡೆ ವಕ್ರತೆ ಹೆಚ್ಚಾಗಿರೋದ್ರಿಂದ ದೃಷ್ಟಿ ಕ್ಷೇತ್ರ ಅಧಿಕವಾಗಿರುತ್ತದೆ. ಆವಾಗ ನಮಗೆ ಅಧಿಕ ಕ್ಷೇತ್ರ ಕಾಣಿಸೋಕ್ಕೆ ಸಾಧ್ಯ ಆಗ್ತದೆ. ಈ ಪಿನ ದರ್ಪಣದಿಂದ ಆ ಒಂದು ಉಪಯೋಗದ ಒಂದು ಕಾರಣಕ್ಕಾಗಿ ನಾವು ವಾಹನಗಳಲ್ಲಿ ಪಿನ ದರ್ಪಣ, ಇಂಗ್ಲೀಷಲ್ಲಿ ಕಾನ್ವೆಕ್ಸ್ ಮಿರರ್ ಅಂತೇನು ಕರಿತೀವಲ್ಲ ಅದನ್ನು ನಾವು ಬಳಸ್ತಾ ಇದ್ದೀವಿ. ಇನ್ನು ಈ ಪಿನ ದರ್ಪಣವನ್ನು ನಾವು ಅನೇಕ ಕಡೆ ನೋಡ್ತಾ ಇರ್ತೀವಿ. ಬಟ್ ಇದೇ ಪಿನ ದರ್ಪಣ ಅಂತ
ನಾವು ಐಡೆಂಟಿಫೈ ಮಾಡಲ್ಲ. ಇದೆಲ್ಲ ನೋಡಿ ಇಲ್ಲಿ ಕರ್ವ್ಗಳಲ್ಲಿರ್ಬೋದು, ಟರ್ನಿಂಗ್ಸಲ್ಲಿರ್ಬೋದು, ಮತ್ತು ಪಾರ್ಕಿಂಗ್ ಲಾಸ್ಟ್ನಲ್ಲಿರ್ಬೋದು, ಗ್ಯಾರೇಜ್ಗಳಲ್ಲಿರ್ಬೋದು, ಈ ರೀತಿ ಸ್ಟ್ರೀಟ್ಗಳಲ್ಲಿರ್ಬೋದು, ಇಂಡೋರ್ಸ್ನಲ್ಲಿರ್ಬೋದು, ಮತ್ತು ಶಾಪುಗಳಲ್ಲಿ ಈ ರೀತಿ ಅನೇಕ ಕಡೆ ನಾವು ಪಿನದರ್ಪಣವನ್ನು ಬಳಸ್ತಾ ಇದ್ದೀವಿ. ಇನ್ನು ಹಾಗಾದರೆ ನಿಮ್ನದರ್ಪಣವನ್ನು ಎಲ್ಲಿ ಬಳಸ್ತಾರೆ? ನಮ್ಮ ದಂತ ಚಿಕಿತ್ಸಾಲಯದಲ್ಲಿ ಬಳಸ್ತಾರೆ, ಮತ್ತು ಟಾರ್ಚಿನ ಡೂಮ್ಗಳಲ್ಲಿ ಬಳಸ್ತಾರೆ. ಈ ರೀತಿ ಬೇರೆ ಬೇರೆ ಕಡೆ ನಿಮ್ನದರ್ಪಣಗಳನ್ನು ಬಳಸ್ತಾರೆ. ಆ ನಿಮ್ನದರ್ಪಣವನ್ನು ಬಳಸಿದಾಗ ಏನಾಗ್ತದೆ, ದೊಡ್ಡ ಗಾತ್ರದ ಇಮೇಜ್ ಪ್ರತಿಬಿಂಬಗಳು ಕಾಣಿಸ್ತಾ ಇರ್ತವೆ. ಆ ಒಂದು ಉದ್ದೇಶಕ್ಕಾಗಿ ನಿಮ್ನದರ್ಪಣವನ್ನು ಬಳಸ್ತಾ ಇರ್ತಾರೆ. ಈ ನೆಕ್ಸ್ಟು ನಾವು ತೆಗೆದುಕೊಂಡಿರ್ತಕ್ಕಂಥ ಇನ್ನೊಂದು ಪ್ರಶ್ನೆ ಯಾವುದಪ್ಪ ಅಂದರೆ ಸಾಂದ್ರತೆಯ SI ಮಾನ. ಇಲ್ಲಿ ಸಾಂದ್ರತೆಯ SI ಮಾನ ಯಾವುದು ಅಂತ ಪ್ರಶ್ನೆ ಇದೆ. ಇಲ್ಲಿ ಆನ್ಸರ್ಸ್ ಕೊಟ್ಟಿದ್ದಾನೆ. ಒಂದನೇ ಆನ್ಸರ್ ಏನಿದೆ, kg/m³, kg ಮೀಟರ್ ಕ್ಯೂಬ್ ಮತ್ತು ನ್ಯೂಟನ್ ಅಂತ. ಇಲ್ಲಿ ನಾವು ಸಾಂದ್ರತೆಯ ಬಗ್ಗೆ ಸಾಂದ್ರತೆ ಅಂದರೆ ನಾವು ತಿಳ್ಕೊಂಡಿದ್ರೆ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, kg/m³ ಅಂತ. ಅಂದರೆ ಸಾಂದ್ರತೆ SI ಮಾನ kg/m. ಹಾಗಾದರೆ ಸಾಂದ್ರತೆ ಅಂದರೆ ಏನು ಸಾಂದ್ರತೆ ಅಂದರೆ ಯಾವುದೇ ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರ್ತಕ್ಕಂತಹ ದ್ರವ್ಯರಾಶಿಗೆ ನಾವು ಸಾಂದ್ರತೆ ಅಂತ ಕರಿತೀವಿ. ಇವು ನಾವು ಇಂದಿನ ಒಂದು ದ್ರವ್ಯಗಳ ಒಂದು ಲೆಸನಲ್ಲಿ ನಾವು ಮಾಡ್ತಾ ಇರಬೇಕಾದ್ರೆ ಚರ್ಚೆ ಚೆನ್ನಾಗಿ ಮಾಡಿದ್ದೀವಿ. ಬೇಕಾದ್ರೆ ನೀವು ಅಲ್ಲಿ ಹೋದರೆ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ. ಇಲ್ಲಿ ಯಾವುದೇ ಒಂದು ವಸ್ತು ಏಕಮಾನ ಗಾತ್ರದಲ್ಲಿ ಎಷ್ಟು ದ್ರವ್ಯರಾಶಿ ಇರ್ತದೆ ಇಲ್ಲ, ಆ ಒಂದು ದ್ರವ್ಯರಾಶಿಗೆ ನಾವೇನಂತ ಕರಿತೀವಿ, ಸಾಂದ್ರತೆ ಅಥವಾ ಡೆನ್ಸಿಟಿ ಅಂತ ಏನು ಕರಿತೀವಿ. ಇಂಗ್ಲೀಷಲ್ಲಿ ಡೆನ್ಸಿಟಿ ಅಂತ ಕರಿತೀವಿ. ಇದರ SI ಮಾನ kg/m³. ಹೆಂಗೆ ಸರ್ kg/m³ ಅಂತ ಸ್ವಲ್ಪ ಇಲ್ಲಿ ನೋಡ್ರಿ. ಸಾಂದ್ರತೆ ಮೇಲೆ ಈ ವಸ್ತುಗಳು ತೇಳುವುದು ಇವೆಲ್ಲ ನಾವು ಅನ್ವಯಿಕವಾಗಿ ನಾವು ಬಳಸ್ಕೋಬೋದಾಗಿದೆ. ಕೆಲವೊಂದು ವಸ್ತುಗಳು ನೀರಿನಲ್ಲಿ ತೇಲ್ತವೆ, ಕೆಲವೊಂದು ವಸ್ತುಗಳು ನೀರಿನಲ್ಲಿ ಮುಳುಗ್ತವೆ. ಇದಕ್ಕೆ ಕಾರಣ ಡೆನ್ಸಿಟಿ ಆಫ್ ದ ಮೆಟೀರಿಯಲ್. ಯಾವ ವಸ್ತುವಿನ ಡೆನ್ಸಿಟಿ ಹೆಚ್ಚಾಗಿರುತ್ತೋ ಅದು ಕೆಳಗೆ ಹೋಗ್ಬಿಡ್ತದೆ, ಕಡಿಮೆ ಇರ್ತಕ್ಕಂಥದ್ದು ಮೇಲೆ ಇರ್ತದೆ. ಇಲ್ಲಿ ಸಾಂದ್ರತೆಯನ್ನು ನಾವು ಸೂತ್ರದಲ್ಲಿ ಈ ರೀತಿ ಬರ್ಕೋಬೋದಾಗಿದೆ. ಏನಪ್ಪ ಅಂದರೆ ದ್ರವ್ಯರಾಶಿ ಡಿವೈಡ್ ಬೈ ಗಾತ್ರ. ಅಂದರೆ ಏಕಮಾನ ಗಾತ್ರದಲ್ಲಿರ್ತಕ್ಕಂಥ ದ್ರವ್ಯರಾಶಿಯನ್ನು ಫಾರ್ಮುಲಾ ಟೈಪಲ್ಲಿ ನಾವು ಈ ರೀತಿ ಬರ್ಕೊಂಡ್ರೆ ಈಸಿಯಾಗಿ ನೆನಪಿರ್ತದೆ. ಇಲ್ಲಿ ಇದರ ಥ್ರೂ ನಾವೇನು ಮಾಡ್ಬೋದಾಗಿದೆ, SI ಮಾನವನ್ನು ಸಹ ಬರ್ಕೋಬಹುದಾಗಿದೆ. ದ್ರವ್ಯರಾಶಿ SI ಮಾನ kg ಆಗಿದೆ, ಗಾತ್ರದ SI ಮಾನ ಏನಾಗಿದೆ, m³ ಆಗಿದೆ. ಇದನ್ನೇ kg/m³. ನಾವು ಉತ್ತರದಲ್ಲಿ ನೋಡಿದಾಗ ಈ ರೀತಿ ಡಿವೈಡ್ ಬೈ ಕೊಟ್ಟಿರಲಿಲ್ಲ, -3 ಅಂತ ಕೊಟ್ಟಿದ್ದಾನೆ. ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. kg m⁻³ ಅಂತ ಕೊಟ್ಟಿದ್ದಾನೆ, ಅದು kg/m³ ಇದೆ. ಅದನ್ನು ಸ್ವಲ್ಪ ನಾವು ಅಬ್ಸರ್ವ್ ಮಾಡ್ಕೋಬೇಕಾಗಿರುತ್ತೆ. ಇನ್ನು ಸಸ್ಯ ಸಾಮ್ರಾಜ್ಯದ ಉಭಯವಾಸಿ, ಇಲ್ಲಿ ಕೆಲವೊಂದು ಸಸ್ಯಗಳು ಕೊಟ್ಟಿದ್ದಾನೆ. ಈ ಸಸ್ಯಗಳಲ್ಲಿ ಉಭಯವಾಸಿ ಸಸ್ಯ ಯಾವುದು? ಪ್ರಾಣಿಗಳಂದರೆ ನಮಗೆ ಟಪ್ ಅಂತ ನೆನಪಿರ್ತದೆ. ಉಭಯವಾಸಿ ಅಲ್ಲೇ ಹೆಸರಲ್ಲೇ ಇದೆ, ಉಭಯವಾಸಿ. ಉಭಯವಾಸಿ ಅಂದರೆ ನೆಲ ಮತ್ತು ಜಲ ಎರಡು ಕಡೆ ವಾಸವಾಗುವಂತಹ ಒಂದು ವಾಸಿ ಸಸ್ಯ ಯಾವುದು ಅಂತ ಕೊಟ್ಟಿದ್ದಾನೆ. ಅಲ್ಲಿ ಕೆಲವೊಂದು ಆಪ್ಷನ್ಸ್ ಕೊಟ್ಟಿದ್ದಾನೆ. ಒಂದನೇ ಆಪ್ಷನ್ ಏನಿದೆ, ಯುಲೋಥ್ರಿಕ್ಸ್ ಅಂತಿದೆ. ಎರಡನೇ ಆಪ್ಷನ್ಸು ಪರ್ನ್ ಅಂತಿದೆ. ಮೂರನೇ ಆಪ್ಷನ್ಸು ಮ್ಯಾಕ್ಸಿನಿಯಾ ಅಂತಿದೆ. ಫೋರ್ತ್ ಆಪ್ಷನ್ ಸೈಕಾನ್ ಅಂತಿದೆ. ಇವೆಲ್ಲವೂ ಸಹ ಸಸ್ಯಗಳ ಹೆಸರುಗಳು. ಬಟ್ ಇದನ್ನು ಮತ್ತೆ ನಾವು ಡಿವೈಡ್ ಮಾಡಿಕೊಂಡಾಗ ಅಲ್ಲಿ ನಮ್ಗೆ ಉಭಯವಾಸಿ ಸಸ್ಯ ಯಾವುದು ಅಂತ ನಮ್ಗೆ ಗೊತ್ತಾಗ್ತದೆ. ಇಲ್ಲಿ ಉಭಯವಾಸಿ ಸಸ್ಯ ಯಾವುದಪ್ಪ ಅಂದರೆ ಮಾರ್ಕಿಸಿಯಾ ಅಂತ, ಮಾರ್ಕ್ಯಾನಿಸಿಯಾ ಅಂತ, ಇದು ಉಭಯವಾಸಿ ಸಸ್ಯ ಅಂತ ಕರಿತೀವಿ. ಇಲ್ಲಿ ಏನಪ್ಪ ಯುಲೋಥ್ರಿಕ್ಸ್ ಅನ್ನುವಂಥದ್ದೇನು, ಇದು ಒಂದು ಹಸಿರು ಶೈವಲ. ಪರ್ನ್ ಅಂತ ಒಂದು ಜರಿ ಸಸ್ಯ ಆಗಿದೆ. ನೆಕ್ಸ್ಟ್ ಮಾರ್ಕ್ಸಿನಿಯಾ ಅನ್ನೋದು ಆವಾಸಿ ಸಸ್ಯ ಆಗಿದೆ. ಸೈಕಾನ್ ಅನ್ನೋದು ಅನಾವೃತ ಬೀಜ ಸಸ್ಯ. ಇದೆಲ್ಲ ಸಸ್ಯದ ಮತ್ತು ಭಾಗಗಳು ಮಾಡ್ಕೊಂಡು, ಅಂದರೆ ಸಸ್ಯವನ್ನು ಮತ್ತು ನಾವು ವಿಧಗಳನ್ನು ವಿಂಗಡಣೆ ಮಾಡಿಕೊಂಡಾಗ ಆ ವಿಧಗಳಲ್ಲಿ ಬೇರೆ ಬೇರೆ ಜರಿ ಸಸ್ಯಗಳು, ಆವಾಸ ಸಸ್ಯಗಳು, ಆವೃತ ಅನಾವೃತ ಬೀಜ ಸಸ್ಯಗಳು ಅಂತ ಬೇರೆ ಬೇರೆ ನಾವು ಭಾಗಗಳು ಮಾಡಿಕೊಂಡಾಗ ಅಲ್ಲಿ ಬರ್ತವೆ. ಇಲ್ಲಿ ನಮಗೆ ಬೇಕಾಗಿದ್ದು ಮಾರ್ಕ್ಸಿನಿಸಿಯಾ ಅಂತ, ಇದು ಒಂದು ಆವಾಸ, ಅಂದರೆ ಇದೇನಾಗಿದೆ, ಉಭಯವಾಸಿ ಸಸ್ಯ. ಆವಾಸ ಸಸ್ಯಗಳು ಅಂತ ಏನು ಕರಿತೀವಲ್ಲ, ಆ ಒಂದು ಆವಾಸ ಸಸ್ಯಗಳನ್ನೇ ನಾವು ಉಭಯವಾಸಿ ಸಸ್ಯಗಳು ಅಂತ ಕರಿತೀವಿ. ಅದಕ್ಕೆ ಒಂದು ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಮಾರ್ಕ್ಸಿನಿಸಿಯಾ ಅಂತಿದೆ. ಈ ಸಾಮ್ರಾಜ್ಯಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ತಿಳ್ಕೊಂಡ್ಬಿಡೋಣ. ಇಲ್ಲಿ ಜೀವಿಗಳನ್ನು ನಾವು ಮುಖ್ಯವಾಗಿ 5 ಸಾಮ್ರಾಜ್ಯಗಳಲ್ಲಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಅಂದರೆ ಯಾವ ಜೀವಿಗಳಂದರೆ ಅವು ಸೂಕ್ಷ್ಮ ಜೀವಿಗಳಿಂದ ಹಿಡಿದು ಈವನ್ ಬೃಹತ್ ಜೀವಿಗಳು, ಬಹುಕೋಶ ಜೀವಿಗಳಿವರೆಗೂ ಸಹ ನಾವು 5 ರೀತಿಯಲ್ಲಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಅಲ್ಲಿ ಮೊನೇರಾ ಇದೆ ಒಂದೇದು. ನೆಕ್ಸ್ಟ್ ಪ್ರೊಟಿಸ್ಟಾ, ಮೈಕೋಟಾ, ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ. ಇವು ಒಂದೇ ಸಲ ಡೆವಲಪ್ಮೆಂಟ್ ಆದಂತಲ್ಲ, ಹಂತ ಹಂತವಾಗಿ ನಾವು ಈ 5 ರೀತಿಯಲ್ಲಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಇವುಗಳಲ್ಲಿ ಮೊನೇರಾ ಅಂದರೆ ನಿಮಗೆಲ್ಲ ಗೊತ್ತಿದೆ, ಅಜಿಮ ಜೀವಿಗಳು ಅಥವಾ ಬ್ಯಾಕ್ಟೀರಿಯಾಗಳು. ಪ್ರೊಟಿಸ್ಟಾ ಆದಿಜೀವಿಗಳು ಮತ್ತು ಪ್ರೋಟೋಜೋವುಗಳು, ಇದು ಏಕಕೋಶ ಜೀವಿಗಳಿದ್ದಾವೆ. ಇದು ಮೊನೇರಾ ಅನ್ನೋದು ಪ್ರೋಕ್ಯಾಟ್ರಿಯಟ್ಸ್, ಅದರಲ್ಲಿ ಕೋಶ ಕೇಂದ್ರ ಇರೋದಿಲ್ಲ. ಪ್ರೋಕ್ಯಾಟ್ಸ್ ಅಂದರೆ ಈ ನೆಕ್ಸ್ಟು ಪ್ರೊಟಿಸ್ಟಾ
ಮತ್ತು ಮೈಕೋಟ ಇದೆ. ಶಿಲೇಂಧ್ರಗಳನ್ನೆಲ್ಲ ತೊಗೊಂಡೋಗಿ ಏನು ಮಾಡಿದ್ದೀವಿ, ಮೈಕೋಟ ಸಾಮ್ರಾಜ್ಯದಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾಯಿದ್ದೀವಿ. ಇಲ್ಲಿ ನೆಕ್ಸ್ಟ್ ಬರುವಂಥದ್ದು ಸಸ್ಯಗಳು. ಈ ಸಸ್ಯಗಳನ್ನು ಮತ್ತೆ ನಾವು ವಾಹಕ ಅಂಗಾಂಶ ಸಹಿತ ಸಸ್ಯಗಳು, ವಾಹಕ ಅಂಗಾಂಶ ರಹಿತ ಸಸ್ಯಗಳು ಅಂತ ಇದ್ದಾವೆ. ಇಲ್ಲಿ ವಾಹಕ ಅಂಗಾಂಶ ಅಂದರೆ ಯಾವುದು, ಕ್ಸೈಲಮ್ ಮತ್ತು ಫ್ಲೋಯಮ್ ಅಂತ ಏನು ವಾಹಕ ಅಂಗಾಂಶಗಳು ಬರ್ತಾವಲ್ಲ ಅವನ್ನು ಒಳಗೊಂಡಿರ್ತಕ್ಕಂಥ ಸಸ್ಯಗಳು, ಮತ್ತು ಅವುಗಳನ್ನು ಇಲ್ಲದೇ ಇರ್ತಕ್ಕಂಥ ಸಸ್ಯಗಳು. ಈ ವಾಹಕ ಅಂಗಾಂಶ ರಹಿತ ಸಸ್ಯಗಳೇನಿದ್ದಾವೆ ಅವು ಯಾವಪ್ಪ ಅಂದರೆ ಬಹುಕೋಶಿಕ ಶೈವಗಳು, ಕೆಂಪು ಶೈವಗಳು, ಕಂದು ಶೈವಗಳು, ಹಸಿರು ಶೈವಗಳು ಮತ್ತು ಆವಾಸಗಳು. ಇವೆರಡು ರೀತಿಯ ಒಂದು ಸಸ್ಯಗಳನ್ನು ನಾವು ಯಾವುದರಲ್ಲಿ ಇಟ್ಕೊಂಡಿದ್ದೀವಿ, ವಾಹಕ ಅಂಗಾಂಶ ರಹಿತ ಸಸ್ಯಗಳು. ಅವೆರಡಕ್ಕೆ ವಾಹಕ ಅಂಗಾಂಶವಿಲ್ಲ, ಅಂದರೆ ಝೈಲಮ್ ಮತ್ತು ಫ್ಲೋಯಮ್ ಇಲ್ಲ. ಇನ್ನು ವಾಹಕ ಅಂಗಾಂಶ ಸಹಿತ ವ್ಯಾಸ್ಕ್ಯುಲರ್ ಪ್ಲಾನೆಟ್ಸ್ ಅಂತ ಏನು ಕರಿತೀವಿಲ್ಲ, ಅವು ಯಾವಪ್ಪ ಅಂದರೆ ಜರಿ ಸಸ್ಯಗಳು, ಅನಾವೃತ ಬೀಜ ಸಸ್ಯಗಳು ಮತ್ತು ಆವೃತ ಬೀಜ ಸಸ್ಯಗಳು ಅಂತ. ಮತ್ತು ಇವನ್ನು 3 ರೀತಿಯಲ್ಲಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ ವಾಹಕ ಅಂಗಾಂಶ ಸಹಿತ ಸಸ್ಯಗಳನ್ನು. ಜರಿ ಸಸ್ಯಗಳು, ಅನಾವೃತ ಬೀಜ ಸಸ್ಯಗಳು ಮತ್ತು ಆವೃತ ಬೀಜ ಸಸ್ಯಗಳು ಅಂತ 3 ವಿಧಗಳಲ್ಲಿ ನಾವು ವಿಂಗಡಣೆ ಮಾಡಿದ್ದೀವಿ. ಅದ್ರ ಜೊತೆಗೆ ಇಲ್ಲಿ ಇದರ ಬಗ್ಗೆ ನಾವು ಸಪ್ರೇಟಾಗಿ ಕ್ಲಾಸಸ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಮತ್ತು ಮಾಡಿದಾಗ ಕಂಪ್ಲೀಟಾಗಿ ನಿಮಗೆ ಮಾಹಿತಿಯನ್ನು ಒದಗಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಸಸ್ಯ ಸಾಮ್ರಾಜ್ಯದ ಬಗ್ಗೆ ಆಗಿರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ಇಲ್ಲಿ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಆಧುನಿಕ ಸಸ್ಯಶಾಸ್ತ್ರದ ಪಿತಾಮಹ ಅಂತ ಯಾರು ಕರೀತಾರಪ್ಪ ಅಂದರೆ ಕರೋಲಿನಸ್ ಲಿನೇಯಸ್ಗೆ ಆಧುನಿಕ ಸಸ್ಯಶಾಸ್ತ್ರದ ಪಿತಾಮಹ ಅಂತ ನಾವು ಕರಿತೀವಿ. ಯಾರಪ್ಪ ಅಂದರೆ ಕರೋಲಿನಸ್ ಲಿನೇಯಸ್ ಅನ್ನುವಂಥ ಒಬ್ಬ ವಿಜ್ಞಾನಿ ಇದ್ದಾರಲ್ಲ, ಇವರು ಏನು ಮಾಡ್ತಾರಪ್ಪ, ಸಸ್ಯ ಸಾಮ್ರಾಜ್ಯವನ್ನು ಮೊದಲಿಗೆ ಡಿವೈಡ್ ಮಾಡಿದಂಥವ್ರು. ಏನಪ್ಪ ಅಂದರೆ ಇವರು ಹರಿತಿನ ಯೂಕ್ಯಾರೆಟ್ ಅಂದರೆ ಯೂಕ್ಯಾರೆಟ್ಗಳನ್ನೆಲ್ಲ ಅಂದರೆ ಪತ್ರ ಹರಿತಿರ್ತಕ್ಕಂತಹ ಒಂದು ಯೂಕ್ಯಾರೆಟ್ ಒಂದು ಜೀವಿಗಳನ್ನೆಲ್ಲ ಏನು ಮಾಡ್ತಾರೆ, ಸಸ್ಯ ಸಾಮ್ರಾಜ್ಯಕ್ಕೆ ತೊಗೊಂಬಂದು ಸೇರಿಸಿ ಮತ್ತು ಅವುಗಳನ್ನು ನಾವು ಆಗಲೇ ನೋಡ್ದಂಗೆ ವಿಭಿನ್ನ ರೀತಿಯಲ್ಲಿ ವಿಂಗಡಣೆ ಮಾಡ್ತಾರೆ. ಇಲ್ಲಿ ನಾವು ನಮ್ಮ ಕ್ವಶನ್ ಬಂದಿರತಕ್ಕಂಥದ್ದು ಉಭಯವಾಸಿ ಸಸ್ಯಗಳು ಅಥವಾ ಆವಾಸಿ ಸಸ್ಯಗಳು. ಇದನ್ನು ಇಂಗ್ಲೀಷಲ್ಲಿ ಏನಂತ ಕರಿತೀವಿ, ಬ್ರಯೋಫೈಟ್ಸ್ ಅಂತ ಕರಿತೀವಿ. ಈ ಬ್ರಯೋಫೈಟ್ಸ್ ಏನಪ್ಪ ಅಂದರೆ ನಾವು ಆಗಲೇ ಹೇಳಿದಂಗೆ ಅದು ನೆಲ ಮತ್ತು ಜಲ ಎರಡೂ ಕಡೆ ವಾಸವಾಗ್ತಾ ಇರುತ್ತೆ. ಇನ್ನು ವಿಶೇಷವಾಗಿ ಏನಿರುತ್ತಪ್ಪ ಅಂದರೆ ಇದಕ್ಕೆ ರೈಜಾಯ್ಡ್ ಅಂತ ಒಂದು ಬೇರಿರುತ್ತದೆ. ಯಾಕಂದರೆ ಅದು ನೀರಿನಲ್ಲೂ ಜೀವಿಸಬೇಕು ಮತ್ತು ನೆಲದ ಮೇಲೂ ಜೀವಿಸಬೇಕಾಗಿದೆ. ಆದ್ದರಿಂದ ಅವಕ್ಕೆ ಒಂದು ವಿಶೇಷವಾದ ಒಂದು ಬೇರುಗಳಿರ್ತವೆ, ಅವನ್ನ ಏನಂತ ಕರಿತೀವಿ, ರೈಜಾಯ್ಡ್ಗಳಂತ ಕರಿತೀವಿ. ಅಲ್ಲಿ ನಿಮಗೆ ಇನ್ನೂ ಅನೇಕ ಉದಾಹರಣೆಗಳನ್ನು ನಾನು ಅಲ್ಲಿ ಸ್ಲೈಡಲ್ಲಿ ಒದಗಿಸಿದ್ದೀನಿ. ರಿಕ್ಷಿಯಾ ಅಂತ ಇದೆ, ಮತ್ತು ಉಳಿದಿರತಕ್ಕಂಥ ಯಾವ ಬೇರೆ ಬೇರೆ ಬ್ರಯೋಫೈಟ್ಸ್ ಅಥವಾ ಆವಾಸ ಸಸ್ಯಗಳನ್ನು ನಾವು ಸ್ಲೈಡಲ್ಲಿ ನೋಡ್ಕೋಬಹುದಾಗಿದೆ. ಇಲ್ಲಿ ಆವಾಸ ಸಸ್ಯಗಳಲ್ಲಿ ಇನ್ನೊಂದು ಪ್ರಮುಖವಾದಂಥ ಒಂದು ಸಸ್ಯ ಯಾವುದಪ್ಪ ಅಂದರೆ ಕಲ್ಲು ಹೂವು, ಅಥವಾ ಇದನ್ನು ಇಂಗ್ಲೀಷಲ್ಲಿ ಲಿಚನ್ ಅಂತ ಕರೀತಾರೆ. ಇದನ್ನು ಮಾಲಿನ್ಯ ಸೂಚಿ ಅಂತ ನಾವು ಬಳಸ್ತೀವಿ. ಅಂದರೆ ಈ ಕಲ್ಲು ಹೂವು ಸಹ ಒಂದು ಆವಾಸ ಅಂದರೆ ಉಭಯವಾಸಿ ಸಸ್ಯ ಆಗಿದ್ದು, ಇದು ಮಾಲಿನ್ಯ ಸೂಚಿ ಅಂದರೆ ಎಲ್ಲಿ ಮಾಲಿನ್ಯ ಕಡಿಮೆ ಇರ್ತದೋ ಅಂಥ ಕಡೆ ಹೆಚ್ಚು ಬೆಳೆಯುವಂಥ ಒಂದು ಸಸ್ಯ. ಆ ಸಸ್ಯದಲ್ಲಿ ಮತ್ತು ಆವಾಸ ಸಸ್ಯ ಅಂದರೆ ಇದು ನೀರಿನಲ್ಲೂ ಕಂಡು ಬರ್ತದೆ ಮತ್ತು ನೆಲದ ಮೇಲೂ ಕಂಡು ಬರುವಂತಹ ಇದು ಯಾವುದು ಆವಾಸ ಸಸ್ಯ ಯಾವುದಪ್ಪ ಅಂದರೆ ಕಲ್ಲು ಹೂವು. ನಿಮ್ಗೆ ಇಲ್ಲಿ ಪ್ರಶ್ನೆ ಏನಂತ ಕೇಳಿ, ಮಾಲಿನ್ಯ ಸೂಚಕಗಳು ಯಾವ ಅಂತ ಅನೇಕ ಸಲ ಬೇರೆ ಬೇರೆ ಎಕ್ಸಾಮಲ್ಲಿ ಕೇಳೋಂಥ ಉದಾಹರಣೆಗಳಿದ್ದಾವೆ. ಯಾವುದಪ್ಪ ಅಂದರೆ ಕಲ್ಲು ಹೂವು ಅಥವಾ ಲಿಚನ್ ಅಂತ. ಇನ್ನು ಇದಿಷ್ಟು ನಾವು ಸಸ್ಯ ಸಾಮ್ರಾಜ್ಯ ಬಗ್ಗೆ ಇನ್ನೂ ಡೀಟೇಲಾಗಿ ಮುಂದಿನ ಈ ಕ್ಲಾಸ್ಗಳು ತಿಳ್ಕೊಳ್ಳೋಣ. ಜೊತೆಗೆ ಇಲ್ಲಿ 5ನೇದು ಯಾವುದಪ್ಪ ಅಂದರೆ ಪ್ರಾಣಿ ಸಾಮ್ರಾಜ್ಯ. ಇಲ್ಲಿ ಪ್ರಾಣಿ ಸಾಮ್ರಾಜ್ಯವನ್ನು ಮತ್ತೆ ನಾವು 2 ರೀತಿಯಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಯಾವುದಪ್ಪ ಅಂದರೆ ಅಕಶೇರುಕಗಳು ಮತ್ತು ಕಶೇರುಕಗಳು ಅಂತ. ಈ ಅಕಶೇರುಕಗಳನ್ನು ಮತ್ತೆ ನಾವು 8 ವಿಭಿನ್ನ ರೀತಿಯಲ್ಲಿ ದೇಹದ ರಚನೆ ಮತ್ತು ಅವುಗಳ ವಿಭಿನ್ನ ರೀತಿಯ ಅಂಥ ಜೀವಕ್ರಿಯೆಗಳಿಗೆ ಅನುಗುಣವಾಗಿ ನಾವು 8 ರೀತಿಯಲ್ಲಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಅಕಶೇರುಕಗಳಂದರೆ ನೋಟೋಕಾರ್ಡ್ ಇರುವುದಿಲ್ಲ, ಅಂದರೆ ಬೆನ್ನೆಲುಬು ಇಲ್ಲದೇ ಇರತಕ್ಕಂಥ ಒಂದು ಪ್ರಾಣಿಗಳಿಗೆ ನಾವೇನಂತ ಕರಿತೀವಿ, ಅಕಶೇರುಕಗಳಂತ ಕರಿತೀವಿ. ಅವನ್ನು ಮತ್ತೆ ನಾವು 8 ಗುಂಪುಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಒಂದನೇದು ಸ್ಪಂಜ್ ಪ್ರಾಣಿಗಳು, ಇವನ್ನು ಏನಂತ ಕರಿತೀವಿ ಇಂಗ್ಲೀಷಲ್ಲಿ ಫೊರಿಫೆರಾ ಅಂತ ಕರಿತೀವಿ. 2ನೇದು ಕುಟುಕು ಕಣವಂತಕಗಳು, ಇದನ್ನು ಸಿಲೆಂಟ್ರೇಟ್ಸ್ ಅಂತ ಕರೀತಾರೆ. ಚಪ್ಪಟೆ ಹುಳುಗಳು, ಪ್ಲಾತಿ ಎಲ್ಮೆಂತಿಸ್, ದುಂಡು ಹುಳುಗಳು, ಆಸ್ಕೆಲ್ ಎಲ್ಮೆಂತಿಸ್, ಒಳೆಯ ವಂತುಗಳು, ಅನೆಲಿಡಾ, ಸಂಧಿಪದಗಳು, ಆಥ್ರೋಪೋಡ, ಮೃದ್ವಂಗಿಗಳು, ಮಲಾಸ್ಕೋ ಮತ್ತು ಕಂಟಕಶರ್ಮ ಎಕನೋಡರ್ಮೇಟಾ ಅಂತ. ಈ ರೀತಿ 8 ರೀತಿಯಲ್ಲಿ ಮತ್ತೆ ನಾವೇನು ಮಾಡಬೇಕು, ಅಕಶೇರುಕಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗಿರುತ್ತೆ. ಇವೆಲ್ಲವನ್ನು ನಾವು ಟಾಪಿಕ್ ವೈಸ್ ಚರ್ಚೆ ಮಾಡಿದಾಗ ತಿಳ್ಕೊತ ಹೋಗೋಣ. ನೆಕ್ಸ್ಟು ಕಶೇರುಕಗಳಂತೀವಿ. ಇನ್ನು ನೊಟೋಕಾರ್ಡ್ ಹೊಂದಿರತಕ್ಕಂಥ ಒಂದು ಪ್ರಾಣಿಗಳನ್ನು ಮತ್ತೆ 5 ರೀತಿಯಲ್ಲಿ ನಾವು ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಆ ಮೀನುಗಳು ಅಂದರೆ ಸ್ಪೈಸೀಸ್ ಅಂತ ಕರಿತೀವಿ, ಉಭಯವಾಸಿಗಳು, ಆಂಪಿಬಿಯನ್ಸ್, ಸರೀಸೃಪಗಳು, ರೆಪ್ಟೈಲ್ಸ್, ಪಕ್ಷಿಗಳು, ಬರ್ಡ್ಸ್, ಸಸ್ತನಿಗಳು, ಮ್ಯಾಮಲ್ಸ್ ಅಂತ. ಇಲ್ಲಿ ನಾವು ಬರುವಂಥದ್ದು ಮ್ಯಾಮಲ್ಸ್ಗೆ, ಮ್ಯಾಮಲ್ ಗುಂಪಿಗೆ ಸೇರಿರ್ತಕ್ಕಂಥ ಮನುಷ್ಯರೆಲ್ಲ ಇಲ್ಲಿ 5 ರೀತಿಯಲ್ಲಿ ಮತ್ತೆ ನಾವು ಡಿವೈಡ್ ಮಾಡಿದ್ದೀವಿ.
ಇವುಗಳನ್ನು ನಾವು ಇನ್ನೂ ಡೀಪಾಗಿ ಚರ್ಚೆ ಮಾಡಿದಾಗ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತದೆ. ಇವು ಖಂಡಿತವಾಗಿ ಇದ್ರ ಬಗ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಕ್ವಶನ್ ರೈಸ್ ಆಗ್ತಾನೆ ಇರುತ್ತೆ. ಆ ವಿಧಗಳಂತ ಏನು ಕೇಳಲ್ಲ, ಬಟ್ ಈ ಶ್ರೇಯಸೋಪ ಯಾವುದು, ಉಭಯವಾಸಿ ಯಾವುದು, ಸಸ್ತನಿಗಳು ಯಾವುವು, ಈ ರೀತಿ ಅವುಗಳ ಬಗ್ಗೆ ಅಧ್ಯಯನವನ್ನು ಮುಂದಿನ ತರಗತಿಗಳು ನಾವು ಮಾಡೋಣ ಅಂತ ಹೇಳುತ್ತಾ ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವುದಪ್ಪ ಅಂದರೆ ವಿದ್ಯುತ್ ಫ್ಲಕ್ಸ್ನ SI ಮಾನ. ವಿದ್ಯುತ್ ಪ್ಲಗ್ನ SI ಮಾನ ಯಾವುದು? ವೋಲ್ಟ್ ಮೀಟರ್ ಅಂತಿದೆ, ವೋಲ್ಟ್ ಪರ್ ಮೀಟರ್ ಅಂತಿದೆ, ಪರ್ ವೋಲ್ಟ್ ಮೀಟರ್ ಇದೆ, ಪರ್ ವೋಲ್ಟ್ ಪರ್ ಮೀಟರ್ ಅಂತಿದೆ. ಇದು ವಿದ್ಯುತ್ ಪ್ಲಗ್ ಅನ್ನೋದು. ಇದು ನಾವು ಫ್ಲಕ್ಸ್ನ SI ಮಾನ ಯಾವುದಪ್ಪ ಅಂದರೆ ವೋಲ್ಟ್ ಮೀಟರ್. ವಿದ್ಯುತ್ನ ಪ್ಲಗ್ನ SI ಮಾನ ವೋಲ್ಟ್ ಮೀಟರ್. ಏನು ವಿದ್ಯುತ್ ಪ್ಲಗ್ ಅಂದರೆ? ವಿದ್ಯುತ್ ಫ್ಲಕ್ಸ್ ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದ ಮೂಲಕ ಹರಿಯುವ ವಿದ್ಯುತ್ ಮಾಪನ. ವಿದ್ಯುತ್ತನ್ನು ಅಳೆಯುವಂಥದ್ದು ಏನಂತ ಕರಿತೀವಿ ನಾವು ವಿದ್ಯುತ್ ಫ್ಲಕ್ಸ್. ಅಂದರೆ ಯಾವುದೋ ಒಂದು ನಿರ್ದಿಷ್ಟ ಪ್ರದೇಶದ ಮೂಲಕ ಹರಿಯುವ ವಿದ್ಯುತ್ನ ಪ್ರಮಾಣವನ್ನು ಅಳೆಯುವಂಥದ್ದು ಏನಂತ ಕರಿತೀವಿ ನಾವು ವಿದ್ಯುತ್ ಫ್ಲಕ್ಸ್ ಅಂತ ಕರಿತೀವಿ. ಆ ಒಂದು ಚಿತ್ರದ ಡಯಾಗ್ರಾಮಲ್ಲಿ ನೋಡ್ಬೋದು. ವಿದ್ಯುತ್ ಹರಿದ ಒಂದು ಏರಿಯಾದಲ್ಲಿ ಎಷ್ಟು ಪ್ರಮಾಣದಲ್ಲಿ ಹರಿತಾ ಇದೆ ಅನ್ನೋದನ್ನು ನಾವು ಅಳತೆ ಮಾಡುವಂಥದ್ದು ಏನಂತ ಕರಿತೀವಿ ನಾವು ವಿದ್ಯುತ್ ಫ್ಲಕ್ಸ್ ಅಂತ ಕರಿತೀವಿ. ಅದನ್ನು ಯಾವ ಮಾನದಲ್ಲಿ ಅಳಿತಾ ಇದ್ದೀವಿ? ವೋಲ್ಟ್ ಮೀಟರ್ನಲ್ಲಿ ಅಳಿತೀವಿ. ಇನ್ನು ವಿದ್ಯುತ್ತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಬೇರೆ ಬೇರೆ ರೀತಿಯ ಒಂದು ಶಬ್ದಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತಹ SI ಯೂನಿಟ್ಸ್ ಇದ್ದಾವೆ. ಇಲ್ಲಿ ವೋಲ್ಟೇಜನ್ನು ನಾವು ವೋಲ್ಟ್ನಲ್ಲಿ ಅಳತೆ ಮಾಡ್ತೀವಿ. ರೆಸಿಸ್ಟೆನ್ಸ್ ಅಂದರೆ ರೋಧವನ್ನು ನಾವು ಓಮ್ನಲ್ಲಿ ಅಳತೆ ಮಾಡ್ತೀವಿ. ಇನ್ನು ಕೆಪಾಸಿಟಿ ಸಾಮರ್ಥ್ಯವನ್ನು ಸಿನಲ್ಲಿ ನಾವು ಅಳತೆ ಮಾಡ್ತೀವಿ. ಇನ್ನು ಚಾರ್ಜ್ ಆವೇಶವನ್ನು ಕೂಲಮ್ಸ್ನಾಗ ನಾವು ಇದೇನು ಮಾಡ್ತೀವಿ ಅಳತೆ ಮಾಡ್ತೀವಿ. ಇದೆಲ್ಲ SI ಮಾನಗಳು. ಚಾರ್ಜ್ನ SI ಮಾನ ಯಾವುದು, ಕೆಪಾಸಿಟೆನ್ಸ್ SI ಮಾನ ಯಾವುದು, ನೆಕ್ಸ್ಟ್ ಇಂಡಕ್ಟೆನ್ಸ್, ಪವರ್ W ಇದೆ. ಈ ರೀತಿ ಪ್ರತಿಯೊಂದು ಎಲೆಕ್ಟ್ರಿಕ್ ಸಂಬಂಧಪಟ್ಟಂತೆ ಬೇರೆ ಬೇರೆ ಮಾನಗಳನ್ನು ಸಹ ನಾವು ಈ ಸ್ಲೈಡಲ್ಲಿ ಒದಗಿಸಿದ್ದೀವಿ. ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿದ್ದೆ ಆದಲ್ಲಿ ಬರ್ಬೋದಾದ ಯಾವುದೇ ಪ್ರಶ್ನೆಗೆ ಉತ್ತರ ಮಾಡೋಕ್ಕೆ ಅವಕಾಶ ಆಗುತ್ತೆ. ಇನ್ನು M ಕವಚದಲ್ಲಿರುವ ಒಟ್ಟು ಕಕ್ಷಕಗಳ ಸಂಖ್ಯೆ ಎಷ್ಟು ಅಂದರೆ ಇದು ಮತ್ತು ನಮ್ಮ ಪರಮಾಣುಗಳ ಅಂದರೆ ಒಂದು ಎಲಿಮೆಂಟಲ್ಲಿ ಒಂದು ಧಾತುವಿನಲ್ಲಿರ್ತಕ್ಕಂತಹ ಪರಮಾಣುಗಳ ಅನುಗುಣವಾಗಿ ಕಕ್ಷೆಗಳ ಜೋಡಣೆ ಆಗಿರ್ತವೆ. ಆ ರೀತಿ KLM ಅಂತ ಇರ್ತವೆ. ಆ M ಕವಚದಲ್ಲಿ ಎಷ್ಟು ಕಕ್ಷೆಗಳಿರ್ತವೆ? M ಕವಚದಲ್ಲಿ ಇರ್ತಕ್ಕಂಥ ಕಕ್ಷಕಗಳು ಎಷ್ಟು ಅಂತ ಪ್ರಶ್ನೆ ಇದೆ. ಇದು ಸಹ ನಮ್ಮ TET ಎಕ್ಸಾಮಲ್ಲಿ ರೈಸ್ ಆಗಿರ್ತಕ್ಕಂಥ ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟಂಥ ಇಲ್ಲಿ 4 ಉತ್ತರಗಳಿದ್ದಾವೆ. ಎಷ್ಟು ಕಕ್ಷೆಗಳಿರ್ತವೆ? 8 ಕಕ್ಷೆಗಳಿದ್ದಾವೆ ಅಂತ ಒಂದು ಉತ್ತರ ಇದೆ. 9 ಇದ್ದಾವಂಥ ಆಪ್ಷನ್ ಇದೆ. ನೆಕ್ಸ್ಟು 5 ಇದ್ದಾವಂಥ ಆಪ್ಷನ್ ಇದೆ. 4th 3 ಇದ್ದಾವಂಥ ಆಪ್ಷನ್ ಇದೆ. ಇದರಲ್ಲಿ ನಾವು ಸರಿಯಾದ ಒಂದು ಉತ್ತರವನ್ನು ಆಯ್ಕೆ ಮಾಡ್ಕೋಬೇಕಾಗಿದೆ. ಇಲ್ಲಿ ಸರಿಯಾದ ಉತ್ತರ 3 ಅಂದರೆ M ಕವಚದಲ್ಲಿ 3 ಕಕ್ಷಕಗಳಿರ್ತವೆ ಅಂತ ಇಲ್ಲಿ ಆಪ್ಷನ್ ಸರಿಯಾಗಿದೆ. ಏನು ಈ ಕಕ್ಷಕಗಳಂದರೆ ನಾವು ತಿಳ್ಕೋಬೇಕಾಗಿದೆ. ಇಲ್ಲಿ ಎಲೆಕ್ಟ್ರಾನುಗಳು ನಿಮಗೆಲ್ಲ ಗೊತ್ತೇ ಇದೆ. ಎಲೆಕ್ಟ್ರಾನುಗಳು ಏನು ಮಾಡ್ತಾ ಇರ್ತವೆ? ನ್ಯೂಕ್ಲಿಯಸ್ ಸುತ್ತಾ ಇರ್ತವೆ. ಎಲೆಕ್ಟ್ರಾನುಗಳ ಅನುಗುಣವಾಗಿ ಅಂದರೆ ಆ ಎಲೆಕ್ಟ್ರಾನ್ಗಳ ಸಂಖ್ಯೆಗೆ ಅನುಗುಣವಾಗಿ ಅವೇನು ಮಾಡ್ತಾ ಇರ್ತವೆ? ಬೇರೆ ಬೇರೆ ಕವಚಗಳನ್ನ ಮಾಡ್ಕೊಂಡಿರ್ತವೆ. ಅಲ್ಲಿ ನಮ್ಮ K ಶೆಲ್, L ಶೆಲ್, M ಈ KL M N ಈ ರೀತಿ ನಮಗೆ ಕಾಣಿಸ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನ್ಗಳ ಸಂಖ್ಯೆ 2 ಇತ್ತು ಅಂತ ತಿಳ್ಕೊಳ್ಳಿ. ಆ ಎಲೆಕ್ಟ್ರಾನುಗಳು ಯಾವ ಶೆಲ್ಲಲ್ಲಿರ್ತವೆ? K ಶೆಲ್ ಅಂದರೆ ಅದು 1ನೇ ಕವಚ. 1ನೇ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿದ್ದಾವೆ? 2 ಎಲೆಕ್ಟ್ರಾನ್ ಗರಿಷ್ಠ ಇರಬಹುದಾಗಿದೆ. ಇನ್ನು ಅದೇ ರೀತಿ L ಶೆಲ್ನಲ್ಲಿ ಎಷ್ಟು ಕಕ್ಷಕಗಳಿದ್ದಾವೆ? 2 ಕಕ್ಷಕಗಳಿರ್ತವೆ. ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ಗಳಿರ್ಬೋದು? 8 ಎಲೆಕ್ಟ್ರಾನ್ಗಳಿರ್ಬೋದು. ಈ ರೀತಿ M ಶೆಲ್ನಲ್ಲಿ ಎಷ್ಟು ಕಕ್ಷೆಗಳಿದ್ದಾವೆ? 3 SP D ಅಂತಿದ್ದಾವೆ. ಇಲ್ಲಿ K ಕಕ್ಷದಲ್ಲಿ ಇರ್ತಕ್ಕಂಥ S ಒಂದೇ, L ಕಕ್ಷದಲ್ಲಿ SP ಇರ್ತದೆ, M ಕಕ್ಷದಲ್ಲಿ SP D ಅಂತ ಕಕ್ಷೆಗಳಿರ್ತವೆ. ನೆಕ್ಸ್ಟ್ N ಇದರಲ್ಲಿ SP D F ಅಂತ ಕಕ್ಷಕಗಳಿರ್ತವೆ. ಇವುಗಳನ್ನು ಎಲೆಕ್ಟ್ರಾನುಗಳ ಸಂಖ್ಯೆಗೆ ಅನುಗುಣವಾಗಿ ಇವು ತಮ್ಮ ಇದನ್ನು ಮಾಡ್ತಾ ಇರ್ತವೆ. ಇಲ್ಲಿ 1ನೇ ಕಕ್ಷೆ, 2ನೇ ಕಕ್ಷೆ, 3ನೇ ಕಕ್ಷೆ, 4ನೇ ಕಕ್ಷೆ ಅಂತ KL M N ಅಂತ. ನಮ್ಗೆ ಕೇಳಿರ್ತಕ್ಕಂಥದ್ದು M ಕಕ್ಷೆಯಲ್ಲಿರ್ತಕ್ಕಂಥ ಶೆಲ್ಲುಗಳು ಅಲ್ಲಿ ಎಷ್ಟಿದೆ ಅಂತ 3 ಇದೆ ಅಂತ ನಾವು ಆಗಲೇ ತಿಳ್ಕೊಂಡಿದ್ದೀವಿ. ಅದು ಯಾವ ಶೆಲ್ ಅಂದರೆ SP D ಅಂತ ನಾವು ಇಲ್ಲಿ ತಿಳ್ಕೊಬೇಕಾಗಿದೆ. ಇಲ್ಲಿ ಕವಚದಲ್ಲಿರ್ಬೋದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಬಗ್ಗೆ ನಾವು ಸ್ವಲ್ಪ ಒಂದು ಸಾಮಾನ್ಯ ಸೂತ್ರ ಇದೆ, 2n² ಅಂತ. ಈಗ ಫಾರ್ ಎಕ್ಸಾಂಪಲ್ 1ನೇ ಕವಚ ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿರ್ಬೋದು? ಒಂದರಲ್ಲಿ K ಕವಚದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ಗಳಿರ್ಬೋದು ಅಂದರೆ 2 × 1² ಅಂದರೆ 2 1 2 ಅಂದರೆ 2 ಎಲೆಕ್ಟ್ರಾನ್ಗಳಿರ್ಬೋದು. ಅದೇ ರೀತಿ 2ನೇ ಕವಚ L ಕವಚ ಅಂತ ತಿಳ್ಕೊಳ್ರಿ. L ಅಂದರೆ 2, 2 4 × 2, 4 8 ಅಂದರೆ ಎಷ್ಟು ಎಲೆಕ್ಟ್ರಾನ್ಗಳಿರ್ಬೋದು? 8 ಎಲೆಕ್ಟ್ರಾನ್ ಇಲ್ಲಿ L ಕವಚದಲ್ಲಿ. ಅದೇ ರೀತಿ M ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ? ಮ್ಯಾಕ್ಸಿಮಮ್ 3ನೇ ಕವಚ ಆಗಿರೋದ್ರಿಂದ 3² ಅಂದರೆ 3 3 9 × 2 ಅಂದರೆ 18 ಇರ್ತವೆ. ಇದು ಯಾವ ಕವಚ? ಕವಚ
ಮೂರನೇ ಕವಚ ಎಮ್ ಕವಚದಲ್ಲಿ. ಇದರಲ್ಲಿ ಮತ್ತೆ ಕಕ್ಷಕಗಳು ಎಷ್ಟಿರ್ತಾವೆ ಅಂದರೆ 18 ಅಂದರೆ ಇಲ್ಲಿ ನಮಗೆಲ್ಲ ಗೊತ್ತೇ ಇದೆ 3 ಇರ್ತವೆ, ಎಸ್ ಪಿ ಡಿ ಅಂತ ಈ ರೀತಿ. ಅಂದರೆ ಯಾಕಂದರೆ ಒಂದನೇದರಲ್ಲಿ 2 ಇರ್ತವೆ, ನೆಕ್ಸ್ಟ್ ಎರಡನೇದರಲ್ಲಿ 8 ಇರ್ತವೆ ಮ್ಯಾಕ್ಸಿಮಮ್ಮು. ಮೂರನೇದಕ್ಕೆ ಶಿಫ್ಟ್ ಆಗೋದ್ರಿಂದ ಅಲ್ಲಿ 3 ಕಕ್ಷಕಗಳಿರ್ತವೆ ಅಂತ ನಾವು ತಿಳ್ಕೊಬೇಕಾಗಿದೆ. ಇಲ್ಲಿ ಇನ್ನೊಂದು ಪ್ರಶ್ನೆ ನಾನು ತೆಗೆದುಕೊಂಡಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ರೋಧಕ್ಕೆ ಸಂಬಂಧಪಟ್ಟಿದ್ದು. ರೋಧ ಅಂದರೆ ನಮ್ಮ ವಿದ್ಯುತ್ನಲ್ಲಿ ತಡೆಯನ್ನು ಉಂಟು ಮಾಡುವಂಥ ರೋಧ ಅಂತ. 4 ಓಮ್ ಒಟ್ಟು ರೋಧವನ್ನು ನೀಡುವ ರೋಧಕಗಳ ಜೋಡಣೆ. ಇಲ್ಲಿ ವಿಭಿನ್ನ ರೀತಿಯಲ್ಲಿ ರೋಧಕಗಳನ್ನು ಜೋಡಿಸಿದ್ದಾರೆ. ಒಂದು ಸರಣಿ ಜೋಡಣೆ, ಇನ್ನೊಂದು ಸಮಾಂತರ ಜೋಡಣೆ. ಈ ಸರಣಿ ಮತ್ತು ಸೀರೀಸ್ ಮತ್ತು ಪ್ಯಾರಲಲ್ ಜೋಡಣೆಯಲ್ಲಿ ಮಾಡಿದಾಗ ಇದರಲ್ಲಿ ನಮಗೆ 4 ಓಮ್ ರೋಧ ಎಲ್ಲಿ ಸಿಗ್ತದೆ? ಈ ಒಂದನೇ ಚಿತ್ರದಲ್ಲಿ ಯಾವ ರೀತಿ 6 ಓಮ್ಗೆ ಪ್ಯಾರಲಲ್ ಆಗಿ ಯಾವುದನ್ನು 2 ಮತ್ತು 3 ಓಮ್ ರೋಧವನ್ನು ಇರ್ತಕ್ಕಂಥ ರಿಜಿಸ್ಟರ್ಗಳನ್ನು ಜೋಡಣೆ ಮಾಡಿದ್ದಾರೆ. ಈ ರೀತಿ ನಾವು ಜೋಡಣೆ ಮಾಡಿದಾಗ ನನಗೆ 4 ಓಮ್ ಅಷ್ಟು ನನಗೆ ಬೇಕಾಗಿತ್ತಂದರೆ ಈ 4ರಲ್ಲಿ ಯಾವುದು ಅಂತ ನಾವು ಐಡೆಂಟಿಫೈ ಮಾಡಬೇಕಾಗಿದೆ. ಇಲ್ಲಿ ನಮಗೆ ಒಂದೇದಂತೂ ನಾವು ಆಟೋಮೆಟಿಕ್ಕಾಗಿ ತೆಗೆದು ಬಿಡಬಹುದಾಗಿದೆ. ಯಾಕಂದರೆ ಈಗ ಆಲ್ರೆಡಿ 6 ಕೊಟ್ಟಿರೋದ್ರಿಂದ, ಆಲ್ರೆಡಿ 6 ಇರೋದ್ರಿಂದ ನಮಗೆ ಬೇಕಾಗಿದ್ದ 4 ಓಮ್ ಆಗಿರೋದ್ರಿಂದ ಒಂದೇದು ನಾವು ನೆಗ್ಲೆಕ್ಟ್ ಮಾಡ್ಬೋದಾಗಿದೆ. ಇನ್ನು ಇರ್ತಕ್ಕಂತಹ 2, 3, 4 ನಾವು ಏನು ಮಾಡಬೇಕಾಗಿದೆ? ಫೈಂಡ್ ಔಟ್ ಮಾಡಬೇಕಾಗಿದೆ. ಅಂದರೆ 4 ಓಮ್ ಎಲ್ಲಿ ಬರ್ತದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಇದು ಗೊತ್ತು ಮಾಡ್ಕೋಬೇಕಾಗಿರುತ್ತೆ. ಈಗ ಗೊತ್ತಿಲ್ಲ ಅಂದರೆ ಸೀರೀಸ್ನಲ್ಲಿ ನಾವು ಅಂದರೆ ಸರಣಿಯಲ್ಲಿ ನಾವು ಜೋಡಿಸಿದಾಗ ಅವುಗಳ ಮೊತ್ತವನ್ನು ಮಾಡಿದಾಗ ನಮಗೇನು ಬರ್ತದೆ? ಒಟ್ಟು ರೋಧ ಬರ್ತಾ ಇರ್ತದೆ. ಒಂದು ವೇಳೆ ನಾವು ಸಮಾನಾಂತರವಾಗಿ ಜೋಡಿಸಿದಾಗ ಈ ರೀತಿ 1/R1 + 1/R2 + 1/Rn ಅಂದರೆ ಅವನು 1/ಇಂದ ಮಾಡಿಕೊಂಡು ಕೂಡಿಸಿದಾಗ ನಮಗೇನು ಬರ್ತಾ ಇರುತ್ತೆ? ಈ ಪ್ಯಾರಲಲ್ ಸಮಾನಾಂತರವಾಗಿ ಜೋಡಿಸಿದಂತಹ ಒಂದು ರೋಧಕಗಳ ಒಟ್ಟು ರೋಧವನ್ನು ಕಂಡುಹಿಡಿಯಬಹುದಾಗಿದೆ. ಅಂದರೆ ಸಮಾನಾಂತರವಾಗಿ ಒಂದು ಪಕ್ಕದಲ್ಲಿ ಒಂದು ಜೋಡಿಸ್ಕೊಂಡು ಹೋದಾಗ ಅವುಗಳೆಲ್ಲವನ್ನು ಕೂಡಿಸಿಬಿಟ್ರೆ ನಮಗೇನು ಸಿಗ್ತದೆ? ಒಟ್ಟು ರೋಧ ಸಿಗ್ತಾ ಇರುತ್ತೆ. ಈ ಸಮಾನಾಂತರವಾಗಿ ಜೋಡಿಸಿದಾಗ 1/1 ಈ ರೀತಿ ಮಾಡಿದಾಗ ನಮಗೇನು ಬರ್ತದೆ? ಒಟ್ಟು ರೋಧ ಸಿಗ್ತದೆ. ಈಗ ನಮಗೆ ಇರ್ತಕ್ಕಂಥ ಒಂದು ಸಮಸ್ಯೆಯಲ್ಲಿ 2, 3, 4 ಅಂದರೆ 2, 3, 4 ನಾವು ಮಾಡಬೇಕಾಗಿದೆ. ಇಲ್ಲಿ ಎರಡನೇ ಒಂದು ಆಪ್ಷನಲ್ಲಿ ಏನಿದೆ? 2, 6 ಇದೆ. 2, 6 ಅನ್ನೋದು ಯಾವ ರೀತಿ ಜೋಡಣೆ ಆಗಿದೆ ನಾವು ನೋಡಿದಾಗ ಸಮಾನಾಂತರವಾಗಿದೆ. ಸಮಾಂತರವಂದ್ರೆ ನಾನು ಆಗಲೇ ಹೇಳಿದೆ 1/2 + 1/6 ಮಾಡ್ಕೊಂಡಿದ್ದಾಗ ನಮಗೆ ಎಷ್ಟು ಬರ್ತಾಯಿದೆ? 3, 3, 2 ಅಂದರೆ 3, 2 ನಮಗೆ ಬೇಕಾಗಿರೋದು 4 ಓಮು. ಅಲ್ಲಿ ನಮಗೆ ಸಿಗ್ತಾ ಇಲ್ಲ. ನೆಕ್ಸ್ಟ್ ಮೂರನೇದಕ್ಕೆ ಬಂದೀವಿ ಅಂದರೆ ಇವೆರಡು ಸೀರೀಸಲ್ಲಿದ್ದಾವೆ. ಯಾವುದು? ಸರಣಿಯಲ್ಲಿರ್ತಕ್ಕಂಥದ್ದು 2 ಮತ್ತು 3 ಅವೆರಡು ಕೂಡಿಸಿದಾಗ ಎಷ್ಟು ಬಂತು? 5 ಬಂತು. ಇನ್ನು ಅವೆರಡನ್ನು ಸಮಾನಾಂತರವಾಗಿ ಜೋಡಿಸಿದ್ದೀವಿ. 1/5 + 1/6 ಮಾಡಿದಾಗ ನಮಗೆ ಎಷ್ಟು ಬರ್ತದೆಪ್ಪ ಅಂದರೆ 11/30 ಬರ್ತೈತೆ. ಅಂದರೆ ಅದೂ ಸಹ ನಮಗೆ ಬೇಕಾದಂಥ ಆನ್ಸರ್ ಅಲ್ಲ. ಇನ್ನು ಫೋರ್ತ್ ಆಪ್ಷನ್ ಇದೆ ನೋಡಿ, ಅಲ್ಲಿ 3 ಮತ್ತು 6 ಸಮಾನಾಂತರವಾಗಿ ಜೋಡಿಸಿರೋದ್ರಿಂದ 1/3/1/6 ಮಾಡಿದಾಗ 1/2 ಬರ್ತದೆ. ಅದು 1/R ಅಂದರೆ ಅದನ್ನು ನಾವು ಏನು ಮಾಡಬೇಕು? ಮತ್ತು ಉತ್ಕ್ರಮ ಮಾಡಿಕೊಂಡಾಗ ನಮಗೆ ಅದರ ರೋಧ ಎಷ್ಟು ಬರ್ತದೆ? 2 ಬರ್ತದೆ. ಆವಾಗ 2 + 2 ಅಂದರೆ ನಮಗೆ ಎಷ್ಟು ಬಂತು? 4 ಬಂತು. ಅಂದರೆ ನಮ್ಗೆ ಕರೆಕ್ಟ್ ಬೇಕಾದಂಥ ಆಪ್ಷನ್ ಯಾವುದಪ್ಪ ಅಂದರೆ ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ಅದು ಆ ರೀತಿ ನಾವು ನೋಡಬೇಕು. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ ಸೌರ ಸ್ಥಿರಾಂಕದ ಸರಿಸುಮಾರು ಮೌಲ್ಯ. ಸೌರ ಸ್ಥಿರಾಂಕದ ಸರಿಸುಮಾರು ಮೌಲ್ಯ ಎಷ್ಟು ಅಂತ ಇಲ್ಲಿ 4 ಆಪ್ಷನ್ ಇದ್ದಾವೆ. ಆಪ್ಷನ್ 1 1.4 kJ/s/m². ಆಪ್ಷನ್ 2 14 kJ/s/m². ಆಪ್ಷನ್ 3 0.14 kJ/s/m². ಆಪ್ಷನ್ 4 11.4 kJ/s/m² ಅಂತ. ಇದರಲ್ಲಿ ಸೌರ ಸ್ಥಿರಾಂಕ ಸರಿಸುಮಾರು ವ್ಯಾಲ್ಯೂ ಎಷ್ಟಿದೆ ಅಂದರೆ 1.4 kJ/s/m². ಹಾಗಾದರೆ ಏನಪ್ಪ ಸೋಲಾರ್ ಕಾನ್ಸ್ಟೆಂಟ್ ಅಂತ ಕರಿತೀವಲ್ಲ, ಅಥವಾ ಸೌರ ಸ್ಥಿರಾಂಕ ಅಂದರೆ ಏನು? ಸೋಲಾರ್ ಕಾನ್ಸ್ಟೆಂಟ್ ಅಥವಾ ಸೌರ ಸ್ಥಿರಾಂಕ ಅಂದರೆ ಭೂಮಿ ಮತ್ತು ಸೂರ್ಯ ನಡುವಿನ ಸರಾಸರಿ ಕನಿಷ್ಠ ದೂರ. ಅಂದರೆ ನಮಗೆಲ್ಲ ಗೊತ್ತಿದೆ, ಸೂರ್ಯ ಒಂದೊಂದ್ಸಲ ಏನಾಗ್ತದೆ, ಭೂಮಿ ಸೂರ್ಯನಿಗೆ ಒಂದೊಂದ್ಸಲ ಹತ್ತಿರ ಹೋಗ್ತಾ ಇರ್ತಾನೆ, ಒಂದೊಂದ್ಸಲ ದೂರ ಹೋಗ್ತಾ ಇರ್ತಾನೆ. ಅಂಥದನ್ನು ಸರಾಸರಿ ಅಂದರೆ ಸರಾಸರಿ ಕನಿಷ್ಠ ದೂರದಲ್ಲಿ ಎಲ್ಲಿ ಅಂತ ನಾವು ಆ ಒಂದು ಪ್ರದೇಶದಲ್ಲಿ 1 ಸೆಕೆಂಡಿಗೆ ಅಂದರೆ ಅವನು ತಿರುಗ್ತಾ ಇರಬೇಕಾದ್ರೆ ಕನಿಷ್ಠ ದೂರದಲ್ಲಿ, ಸರಾಸರಿ ಕನಿಷ್ಠ ಅಂದರೆ ಎಲ್ಲ ಕನಿಷ್ಠಗಳನ್ನು ತೊಗೊಂಡು ಸರಾಸರಿ ತೊಗೊಂಡಾಗ ಕನಿಷ್ಠ ದೂರ ಅಂತ ಸಿಗ್ತದೆ. ಆ ಒಂದು ಕನಿಷ್ಠ ದೂರದಲ್ಲಿ 1 ಸೆಕೆಂಡಿಗೆ 1 ಚದರ ಮೀಟರ್ ಪ್ರದೇಶದಲ್ಲಿ 1 ಸೆಕೆಂಡ್ಗೆ 1 ಚದರ ಮೀಟರ್ ಪ್ರದೇಶದಲ್ಲಿ ಭೂಮಿ ಸೂರ್ಯನಿಂದ ಪಡೆಯುವಂಥ ಸೌರಶಕ್ತಿಗೆ ನಾವೇನಂತ ಕರಿತೀವಿ? ಸೌರ ಸ್ಥಿರಾಂಕ ಅಂತ ಕರಿತೀವಿ. ಇದ್ರ ವ್ಯಾಲ್ಯೂ ನಾವು ಆಗಲೇ ನೋಡ್ದಂಗೆ ಅಂದರೆ 1 ಸೆಕೆಂಡಿಗೆ ಇಷ್ಟು 1.4 kJ/s/m² ಅಷ್ಟು ಸೌರಶಕ್ತಿಯನ್ನು ಯಾರು ಪಡಿತಾ ಇರುತ್ತದೆ? ಭೂಮಿ. ಯಾವ ಸ್ಥಿತಿಯಲ್ಲಿ? ಸರಾಸರಿ ಕನಿಷ್ಠ ದೂರದಲ್ಲಿದ್ದಾಗ, ಭೂಮಿ ಸೂರ್ಯನಿಗೆ ಸರಾಸರಿ ಕನಿಷ್ಠ ದೂರದಲ್ಲಿದ್ದಾಗ ಅಷ್ಟು ಅಮೌಂಟ್ ಆಫ್
ಅಷ್ಟೊಂದು ಇದನ್ನು ಶಕ್ತಿಯನ್ನು ಪಡಿತಾ ಇರುತ್ತೆ ಅಂತ. ಇಲ್ಲಿ ಮ್ಯಾಕ್ಸ್ ಪ್ಲ್ಯಾಂಕ್ಸ್ನ ಸ್ಥಿರಾಂಕ ಎಷ್ಟು ಅಂತ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ. ಇದು ನೇರವಾಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಒಂದೇ ಉತ್ತರ ಇದೆ 2.18 × 10⁻⁻8 ಜೌಲ್, 6.022 × 10⁻23 ನ್ಯೂಟನ್ಸ್ ಅಂತ ಕೊಟ್ಟಿದ್ದಾನೆ, 6.2626 × 10⁻34 ಜೌಲ್ ಸೆಕೆಂಡ್ ಅಂತ ಕೊಟ್ಟಿದ್ದಾನೆ. ಫೋರ್ತ್ ಆಪ್ಷನ್ ಏನಿದೆ 1.6 × 10⁻19 ಕೂಲಮ್ಸ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನಮಗೆ ಮ್ಯಾಕ್ಸ್ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 6.26 × 10⁻34 ಜೌಲ್ ಸೆಕೆಂಡ್ ಅಂತ. ಏನಪ್ಪ ಇದು ಮ್ಯಾಕ್ಸ್ ಪ್ಲ್ಯಾಂಕ್ಸ್ ಅಂದರೆ ಇದು ನೆನ್ಪಿಟ್ಕೊಳ್ಬೇಕು. E=hμ ಅಂತ ಕರಿತೀವಿ. ಇದು ಫೋಟಾನ್ ಎನರ್ಜಿ ಅಂದರೆ ಈ ಕಿರಣಗಳು ಒಂದು ಫೋಟಾನ್ ರೂಪದಲ್ಲಿ ಓದ್ತಾ ಇರ್ತವೆ ಅಂತ ಮ್ಯಾಕ್ಸ್ ಪ್ಲ್ಯಾಂಕ್ಸ್ ಇರ್ತದೆ. ಆ ಒಂದು ಎನರ್ಜಿಯನ್ನು ಅವ್ರು ಯಾವೊಂದು ಸೂತ್ರದಲ್ಲಪ್ಪ ಅಂದರೆ H×μ ಅಂತ ಕರಿತೀವಿ. ಇಲ್ಲಿ ಅದು ನಾವು ಅದು ಮ್ಯಾಕ್ಸ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಅದನ್ನು ಫ್ರೀಕ್ವೆನ್ಸಿಗೆ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೇನು ಕೊಡ್ತದಪ್ಪ ಅಂದರೆ ಫೋಟಾನ್ ಎನರ್ಜಿ ಎಷ್ಟು ಶಕ್ತಿಯುತವಾಗಿದೆ ಅನ್ನೋದನ್ನು ನಮ್ಗೆ ಕೊಡ್ತದೆ. ಅಂದರೆ ಆ ಕೊಟ್ಟಿರ್ತಕ್ಕಂಥ ಒಂದು ಫ್ರೀಕ್ವೆನ್ಸಿಯನ್ನು ನಾವು ಹೆಚ್ಚಿಗೆ ಅಂದರೆ 6.26 × 10⁻30 ಜೌಲ್ ಸೆಕೆಂಡನ್ನು ಯಾವುದೇ ಒಂದು ಫ್ರೀಕ್ವೆನ್ಸಿಗೆ ನಾವು ಗುಣಿಸಿದಾಗ ಅದರ ಎನರ್ಜಿ ಅಂದರೆ ಫೋಟಾನ್ ಎನರ್ಜಿ ನಮಗೆ ಗೊತ್ತಾಗ್ತದೆ. ಆ ಒಂದು ಕಾನ್ಸ್ಟೆಂಟ್ ಎಲ್ಲರಿಗೂ ಫಿಕ್ಸ್ ಆಗಿರುತ್ತೆ. 6.26 × 10⁻34 ಜೌಲ್ ಸೆಕೆಂಡ್ ಇದು ಫಿಕ್ಸ್ ಅಮೌಂಟ್. ಈಗ ನಾವು ಗುರುತ್ವಬಲ ಅಂದರೆ 9.8 m/s² ಅಂತ ಹಿಂಗೆ ತಗೋತೀವಿ ಇಲ್ಲ, ಅದೇ ರೀತಿ ಇದನ್ನು ಸಹ ಒಂದು ಸ್ಥಿರಾಂಕ ಅಂದರೆ ಅದು ಫಿಕ್ಸ್. ಎಲ್ಲ ಒಂದು ಸೂತ್ರದಲ್ಲಿ ಎಲ್ಲ ಕಡೆಯೂ ನಾವು ಅದೇ ವ್ಯಾಲ್ಯೂವನ್ನು ತಗೋಬೇಕು ಅಂತ ಅರ್ಥ. ಇಲ್ಲಿ ನೆಕ್ಸ್ಟ್ ಇಲ್ಲಿದೆ ಕ್ಯಾಲ್ಸಿಯಂ ಕ್ಲೋರೈಡ್ ಘಟಕ ಸೂತ್ರ ರಾಶಿ. ಇಲ್ಲಿ ಕ್ಯಾಲ್ಸಿಯಂ ಡೈಕ್ಲೋರೈಡ್ ಅಂದ್ರೆ ಇಲ್ಲಿ ನಮಗೆ ಘಟಕ ಸೂತ್ರ ರಾಶಿ ಗೊತ್ತಿರಬೇಕಾಗಿತ್ತಂದರೆ ನಾವು ಫಸ್ಟ್ ಆಫ್ ಆಲ್ ನಮ್ಗೆ ಏನು ಗೊತ್ತಿರಬೇಕು, ಕ್ಯಾಲ್ಸಿಯಮ್ದ ರಾಶಿ ಗೊತ್ತಿರಬೇಕು, ಕ್ಲೋರೈಡ್ ರಾಶಿ ಗೊತ್ತಿರಬೇಕು. ಅವೆರಡು ಗೊತ್ತಿದ್ದಾಗ ನಮಗೆ ಈಸಿಯಾಗಿ ನಾವು ಐಡೆಂಟಿಫೈ ಮಾಡಬಹುದಾಗಿರುತ್ತೆ. ಇದು ಬರುವಂಥದ್ದು 111 ಆಂಗ್ಸ್ಟ್ರಾಂಗ್ ಯೂನಿಟ್ಸ್ ಅಂತ ಬರ್ತದೆ. ಹೆಂಗೆ ಬರ್ತದೆ ಈಗ ನಮಗೆ ಗೊತ್ತಿದೆ ನೋಡಿರಿ. ಕ್ಯಾಲ್ಸಿಯಮ್ದು ಎಷ್ಟಿದೆ 40.08, ಕ್ಲೋರಿನ್ದು ಎಷ್ಟಿದೆ 35.48 U ಅಂತಿದೆ. ಕ್ಯಾಲ್ಸಿಯಂ ಒಂದು ಪರಮಾಣು ಇರೋದ್ರಿಂದ ಅದನ್ನು ನಾವು 40.08 ಮತ್ತು ಕ್ಲೋರಿನ್ 2 ಅಣುಗಳು ಇರೋದ್ರಿಂದ 35.45 + 35 ಇವೆರಡನ್ನು ಕೂಡಿಸಿದಾಗ ನಮ್ಗೆ ಎಷ್ಟು ಬರ್ತದೆ 110.98 U ಅಂತಾದರೂ ತೊಗೋಬೋದು ಅಥವಾ ಗ್ರಾಮ್ ಅಂತಾದರೂ ತೊಗೋಬೋದು. ಅದನ್ನು ನಾವು ಅಪ್ರಾಕ್ಸಿಮೇಟಲ್ಲಿ ನಾವು ಏನು ಮಾಡ್ತೀವಿ 111 U ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇಂಥ ಲೆಕ್ಕಗಳು ಬಂದಾಗ ಈಸಿಯಾಗಿ ನಾವು ಮಾಡ್ಬೋದು. ಬಟ್ ಏನು ಮಾಡಬೇಕು, ನಮಗೆ ಅವುಗಳ ರಾಶಿಗಳು ಗೊತ್ತಾಗಿರಬೇಕು. ಕ್ಯಾಲ್ಸಿಯಮ್ದು ಮತ್ತು ಕ್ಲೋರಿಂದು ಗೊತ್ತಿದ್ದಾಗ ಮಾತ್ರ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾನೆ. 20 kg ದ್ರವ್ಯರಾಶಿಯ ಚೆಂಡೊಂದು ಮೇಜಿನ ಮೇಲೆ ಸರಳ ರೇಖೆಯಲ್ಲಿ ಚಲಿಸುತ್ತಿದೆ. ಅದರ ವೇಗ ಕಾಲ ನಕ್ಷೆಯನ್ನು ನೀಡಿದೆ. ಚೆಂಡಿನ ನಿಶ್ಚಲ ಸ್ಥಿತಿಗೆ ತರುವಲ್ಲಿ ಮೇಜು ಅದರ ಮೇಲೆ ಉಂಟು ಮಾಡುವ ಬಲ ಎಷ್ಟು? ಅಂದರೆ ಒಂದು ಮೇಜಿನ ಮೇಲೆ ಚೆಂಡು ಹೋಗ್ತಾ ಇದೆ. ಓದ್ತಾ ಇರ್ತಕ್ಕಂಥ ಚೆಂಡು ನಿಶ್ಚಲ ಸ್ಥಿತಿಗೆ ಅಂದರೆ ಸ್ಟಾಪ್ ಆಗಬೇಕಾಗಿತ್ತಂದರೆ ಅದ್ರ ಮೇಲೆ ಬಲ ಪ್ರಯೋಗ ಆಗಬೇಕು, ಹೌದಾ? ಆ ಬಲ ಎಷ್ಟು ಅಂತ ನಾವು ಕಂಡುಹಿಡಿಯಬೇಕಾಗಿದೆ. ಅಲ್ಲಿ ನಮಗೆ ತೂಕ ಕೊಟ್ಟಿದ್ದಾನೆ ಮತ್ತು ಕಾಲ ವೇಗ ಚಾರ್ಟಲ್ಲಿ ನಮ್ಗೆ ಸಿಗ್ತಾ ಇದೆ. ಅದರ ಆಧಾರವಾಗಿ ನಾವು ಎಷ್ಟು ಬಲ ಆ ಮೇಜು ಅದರ ಮೇಲೆ ಉಂಟು ಮಾಡ್ತಾ ಇದೆ ಅಂತಂದು ನಾವು ಕಂಡುಹಿಡಿಯಬೇಕು. ಏನು ಮಾಡಬೇಕಂದ್ರೆ ಇಲ್ಲಿ ನಮಗೆಲ್ಲ ಗೊತ್ತೇ ಇದೆ, ತೂಕ ಕೊಟ್ಟಿದ್ದಾನೆ. ಈ ಸೂತ್ರ ಫೋರ್ಸ್ದಂತೂ ನಮ್ಗೆ ಗೊತ್ತಿದೆ, F=ma ಅಂತ. ಈ ಸೂತ್ರಕ್ಕೆ ನಮಗೆ ಬೇಕಾಗಿದ್ದು M ಮತ್ತು A. ಅಂದರೆ ಆಕ್ಸಲರೇಷನ್, M ಅಂದರೆ ಮಾಸ್ ಅಂದರೆ ಅವನು ಆಲ್ರೆಡಿ ಕೊಟ್ಟೇ ಬಿಟ್ಟಿದ್ದಾನೆ ಏನಂತ 20 kg ಬಾಲ್ ಅಂತ. ನೆಕ್ಸ್ಟ್ A ಅಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ. ಇಲ್ಲಿ ನಾವು ಕಂಡುಹಿಡ್ಕೋಬಹುದಾಗಿದೆ, ಯಾಕಂದರೆ ಆರಂಭಿಕ ವೇಗ ಮತ್ತು ಅಂತಿಮ ವೇಗ ಎರಡೂ ಗೊತ್ತಿರೋದ್ರಿಂದ ನಮಗೆ ಆರಾಮಾಗಿ ಕಂಡುಹಿಡ್ಕೋಬೇಕು. ನಮಗೆ ಆರಂಭಿಕ ವೇಗ ಮತ್ತು ಅಂತಿಮ ವೇಗ ಅಂದರೆ ಅಲ್ಲಿ ಚಾರ್ಟಲ್ಲಿದೆ 0 ಇಂದ 2 ಇದೆ. ಇದು 2 - 0 ಅಂದರೆ ಅಂತಿಮ ವೇಗ 2 ಇದೆ, ಆರಂಭಿಕ ವೇಗ 0 ಇರ್ತದೆ. ಅದನ್ನು ನಾವು ಅಲ್ಲಿ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಸಮಯ ಎಷ್ಟು ತೊಗೊಂಡಿದ್ದಾನೆ /t ಅಂದರೆ 10 seconds ಅಂತ ಅಲ್ಲೇ ಕೊಟ್ಟಿರೋದ್ರಿಂದ ನಾವು ಅಲ್ಲಿ /10 ಮಾಡ್ಕೊಂಡಿದ್ದೀವಿ. ಇನ್ನು ನಮಗೆ ಅದನ್ನು ಸಿಂಪ್ಲಿಫೈ ಮಾಡುವಂಥದ್ದು 10 × 10 10 × 20 ಹೋಗ್ತದೆ. ಇನ್ನು ಅಲ್ಲಿ 2 - 0 ಅಂದರೆ 2 ಬರ್ತದೆ, 2 × 4 ಬರ್ತದೆ. ಈ 4n + 4n ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಇದಿಷ್ಟು ನಾವು TETಗೆ ಸಂಬಂಧಪಟ್ಟಂತೆ 2024 ಕೊಟ್ಟಿರ್ತಕ್ಕಂತಹ ಬೇರೆ ಬೇರೆ ಪ್ರಶ್ನೆಗಳನ್ನು ತೆಗೆದುಕೊಂಡು ಇಷ್ಟೊತ್ತು ಚರ್ಚೆ ಮಾಡಿ ಅದರ ಉತ್ತರಗಳನ್ನು ಸಹ ತಿಳ್ಕೊಂಡಿರ್ತೇವೆ. ಇಷ್ಟೊತ್ತು ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನೂ ಹೆಚ್ಚು ಕ್ಲಾಸನ್ನು ಮುಂದಿನ ಒಂದು ವಿಡಿಯೋಗಳಲ್ಲಿ ಮಾಡೋಣ ಅನ್ನೋದಕ್ಕೆ ನನ್ನ ಕ್ಲಾಸನ್ನು ಮುಕ್ತಾಯ ಆಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.